ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಆಪ್ಕಿ ಅದಾಲತ್ಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸಿನಿಮಾ ಪ್ರಪಂಚದ ಒಬ್ಬ ಹೊಳೆಯುತ್ತಿರುವ ನಕ್ಷತ್ರ. ಇವರು ಕಳೆದ 40 ವರ್ಷಗಳಿಂದ ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದಾರೆ. 100ಕ್ಕಿಂತ ಹೆಚ್ಚು ಫಿಲ್ಮ್ಗಳಲ್ಲಿ, ಒಮ್ಮೆ ಕಾಮಿಡಿಲಿ, ಒಮ್ಮೆ ಟ್ರಾಜಿಡಿಲಿ, ಒಮ್ಮೆ ಹೀರೋ ರೂಪದಲ್ಲಿ, ಒಮ್ಮೆ ಕೋಪದಲ್ಲಿ, ಒಮ್ಮೆ ತಂದೆ ಪಾತ್ರದಲ್ಲಿ. ಇವರ ಪ್ರತಿ ರೂಪದಲ್ಲೂ ನೀವು ಈ ಸೂಪರ್ ಸ್ಟಾರ್ಗೆ ಅದ್ಭುತವಾದ ಪ್ರೀತಿ ನೀಡಿದ್ದೀರಿ. ಪ್ಲೀಸ್ ವೆಲ್ಕಮ್ ಚಿರ ಯುವಕ ಎವರ್ ಗ್ರೀನ್ ಅನಿಲ್ ಕಪೂರ್. ಆಪ್ಕಿ ಅದಾಲತ್ಗೆ ಆಮಂತ್ರಣ ಮಾಡೋಣ ಇವತ್ತಿನ ಜಡ್ಜ್, JNUನ ಫಾರ್ಮರ್ ಪ್ರೊಫೆಸರ್, ವಿಚಾರವಾದಿಗಳು ಆದಂಥ ಥಿಂಕರ್, ರೈಟರ್ ಡಾಕ್ಟರ್ ಪುಷ್ಪೇಶ್ ಪಂತ್. ಮತ್ತೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೂ ಮೊದಲು, ಆರೋಪ ಹಾಗೂ ವಿಚಾರಣೆಗಳ ಪ್ರಯಾಣ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ಜಡ್ಜ್ ಡಾಕ್ಟರ್ ಪುಷ್ಪೇಶ್ ಪಂತ್ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ವಿಚಾರಣೆ ಆರಂಭಿಸೋದಕ್ಕೆ. ವಿಚಾರಣೆ ಶುರುವಾಗ್ಲಿ. ಮತ್ತೀಗ ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಸೂಪರ್ ಸ್ಟಾರ್ ಅನಿಲ್ ಕಪೂರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನಿಲ್ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಮೇಲೆ ತಾವೇ ಮಂತ್ರಮುಗ್ಧರಾಗಿದ್ದಾರೆ ಎಂಬುದು. ಅನಿಲ್ ಜಿ, ಎಷ್ಟು ಬೆರಗಾಗಿ ನಿಮ್ಮನ್ನ ನೀವು ಕನ್ನಡಿಲ್ ನೋಡ್ತೀರಾ ಅಂತಂದ್ರೆ ನಿಮ್ಮೇಲೆ ನಿಮ್ಗೆ ಪ್ರೀತಿ ಆಗಿರೋ ಹಾಗೆ ಕಾಣಿಸುತ್ತೆ. ಇಲ್ಲ ಇಲ್ಲ, ಅದು ನನ್ನ ಪ್ರಕಾರ ನೋಡಿ, ಪ್ರಪಂಚದಲ್ಲಿ ತನಗ್ ತಾನೇ ಫ್ಯಾನ್ ಆಗಿಲ್ದಿರೋ ಒಬ್ಬ ನಟನೂ ಇರಲ್ಲ ಅಂತ ಅನ್ಸುತ್ತೆ. ಮತ್ತೆ ಸೆಲ್ಫ್ ಅಬ್ಸೆಸ್ಡ್ ಇಲ್ದಿರೋನು. ನಂದು ಡಿಫ್ರೆನ್ಸ್ ಏನು ಅಂತಂದ್ರೆ, ನಾನು ಹೇಗ್ ಬೇರೆ ಆಗ್ತೀನಿ ಅಂದ್ರೆ, ನಾನು ಟ್ರಾನ್ಸ್ಪರೆಂಟ್, ನಾನು ಹಾನೆಸ್ಟ್, ನಾನು ನಿಜ ಹೇಳ್ತೀನಿ. ಬಹುಶಃ ಉಳ್ದೋರು ಯಾರು ನಿಜ ಹೇಳಲ್ಲ ಅನ್ಸುತ್ತೆ. ಆದ್ರೆ ಒಂದ್ ಮಾತು ಹೇಳಲೇಬೇಕು. ಅಂದ್ರೆ ಈಗ ನಾನು ಯಾವಾಗ್ಲಾದ್ರೂ ಕನ್ನಡಿಲಿ ನೋಡಿದಾಗ ನಾನು ಕೆಲವರಿಗೆ ಮನೋರಂಜನೆ ಮಾಡೋದಿಕ್ಕೂ ಮಾಡ್ತೀನಿ. ಒಂದೊಂದ್ಸಲ ಅಂದ್ರೆ ಈಗ ಒಂದು ಕನ್ನಡಿ ಹೋಗ್ತಾ ಇದ್ರೆ, ದೀಪಕ್ ಅಂತಿದ್ದಾನೆ, ನನ್ನ ಮೇಕಪ್ ಆರ್ಟಿಸ್ಟ್, 35 ವರ್ಷಗಳಿಂದ ನನ್ನ ಜೊತೆ ಇದ್ದಾನೆ. ಅವ್ನಿಗೆ ಹೇಳ್ತೀನಿ, ಸ್ವಲ್ಪ ಕಾನ್ಫಿಡೆನ್ಸ್ ಕೊಡು ಗುರು, ಕಾನ್ಫಿಡೆನ್ಸ್ ಕೊಡು. ಸೊ ನಾನು ಕನ್ನಡಿಲಿ ನೋಡ್ಕೋತೀನಿ, ಯಾರಾದ್ರೂ ಹೊಗಳ್ದೇ ಇರ್ಲಿ, ನಾನಂತೂ ಹೊಗಳ್ಕೋತೀನಿ. ಹೆಂಗ್ ಕಾಣಿಸ್ತಿದ್ದೀನಮ್ಮ, ಹೆಂಗ್ ಕಾಣಿಸ್ತಿದ್ದೀನಿ? ಇದೆಲ್ಲ ಜನರನ್ನ ಖುಷಿ ಪಡಿಸೋಣ ಹೇಳ್ತಾರೆ. ಬರೀ ಕನ್ನಡಿ ಮಾತ್ರ ಅಲ್ಲ, ಯಾವ್ದಾದ್ರೂ ಒಂದು ಸಿಗರೇಟ್ ನ ಡಬ್ಬದ ಫಾಯಿಲ್ ಸಿಕ್ಕಿದ್ರು ಕೂಡ, ನೀರ್ ಸಿಕ್ಕಿದ್ರು ಅದ್ರಲ್ಲೂ ನಿಮ್ ಮುಖ ನೋಡ್ತೀರಾ ಅಂತ. ಒಟ್ನಲ್ಲಿ ಮುಖ ಕಾಣಿಸ್ಬೇಕು ಅಷ್ಟೇ. ಇಲ್ಲ ಇಲ್ಲ, ಹಂಗಲ್ಲ. ಅದು ನಿಮ್ ದೋಸ್ತ್ ಒಬ್ರಿದ್ದಾರೆ, ಅನುಪಮ್ ಖೇರ್. ಅವ್ರು ಹೇಳ್ತಾರೆ, ನೀವು ಅನಿಲ್ ಕಪೂರ್ನ 3 ಎಷ್ಟಾಗತ್ತೆ ಅಂದ್ರೆ ಅವ್ರು ಹೇಳ್ತಾರೆ 6 ಅನಿಲ್ ಕಪೂರ್ ಅಂತ. ಯಾಕಂದ್ರೆ ನಾನು ಮಾಡೋ ಕೆಲ್ಸನೇ ಅಂತದ್ದು. ಒಬ್ಬ ವ್ಯಕ್ತಿ ಮಾಡಕ್ಕಾಗದೆ ಇರೋದು ಒಂದೇ ಫಿಲ್ಮ್ ಅಲ್ಲಿ ನಾನು 4 ಕೆಲಸ ಮಾಡ್ತೀನಿ, ತುಂಬಾ ಕಷ್ಟಪಡ್ತೀನಿ. ಬಹುಶಃ ಅದಕ್ಕೆ ಹಂಗ ಅನ್ಬೇಕಾಗುತ್ತೆ. ಆದ್ರೆ ಈ ಅಭ್ಯಾಸ ಈಗ ಶುರುವಾಗಿದ್ದಲ್ಲ, ಮೊದ್ಲಿಂದ ಇದೆ. ನೀವು ಆ ಹಳೆ ಮನೇಲಿದ್ರಲ್ಲ ನಿಮ್ಮ ಕುಟುಂಬದ ಜೊತೆಗೆ, ನಿಮ್ಮ ಫಾದರ್, ಬೋನಿ ಎಲ್ರ ಜೊತೆಗೂ, ಅಲ್ಲಿ ಅಕ್ಕಪಕ್ಕದವ್ರು ಏನಿದ್ರು ಅವ್ರು ಹೇಳ್ತಿದ್ರು, ಬೆಳಿಗ್ಗೆನೆ ನೀವು ಮನೆ ಮೇಲೆ ಬಂದು ಒಬ್ಬ ಹುಡುಗ ಬೇರೆ ಬೇರೆ ಆಕ್ಟಿಂಗ್ ಮಾಡ್ತಿದ್ದ, ಮುಖ ಕಿವಿಸ್ತಿದ್ದ, ನಮಗನ್ನಿಸ್ತಿತ್ತು ಇದೇನ್ ಕಪೂರ್ ಕುಟುಂಬದಲ್ಲಿ ಹುಚ್ಚ ಹುಟ್ಟಿದ್ದಾನೆ ಅಂತ. ಇಲ್ಲ, ಈಗ್ಲೂ ನನ್ನನ್ನು ಹುಚ್ಚಾನೆ ಅನ್ಕೊಂಡಿದ್ದಾರೆ. ತುಂಬಾ ವರ್ಷ ಆಗೋಯ್ತು. 40, ನನ್ಗನ್ಸುತ್ತೆ 40 ವರ್ಷಕ್ಕಿಂತ ಜಾಸ್ತಿನೇ ಆಗಿರ್ಬೇಕು. ಟೆರೇಸ್ ಮೇಲೆ ಹೋಗ್ತಿದ್ದೆ, ಮತ್ತೆ ನಾನು ಕಲಾವಿದ ಆಗ್ಬೇಕು ಅಂತಿದ್ದೆ, ಆಕ್ಟರ್ ಆಗ್ಬೇಕು ಅಂತಿದ್ದೆ. ಕೆಲ್ಸ ಸಿಕ್ಕಿದ್ರೆ ಸಾಕು ಅನ್ಕೋತಾ ಇದ್ದೆ. ಯಾವ್ದಾದ್ರು ಕೆಲ್ಸ, ಸಣ್ಣ ಪುಟ್ಟ ಕೆಲ್ಸ ಬೇಕಿತ್ತು ಅಷ್ಟೇ. ಸೊ ಪ್ರಯತ್ನ ಪಡ್ತಿರ್ತಿದ್ದೆ. ಮತ್ ಈಗ್ಲೂ ಕೆಲ್ಸ ಬೇಕಿದೆ. ಈಗ ನಿಮ್ಮ ಹತ್ರ ಯಾವ್ದಾದ್ರು ಕೆಲ್ಸ ಇದ್ರೆ ದಯವಿಟ್ಟು ಹೇಳಿ. ಈಗ್ಲೂ ಅದೇ ಹಸಿವಿದೆ, ಈಗ್ಲೂ ಅದೇ ಹುಚ್ಚ ನಾನು. ಮತ್ತೆ ಜೀವನ ಪೂರ್ತಿ ಹಿಂಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, 100 ಫಿಲ್ಮ್ ಮಾಡಿದ್ಮೇಲೂ ಇನ್ನೂ ಹಸಿವಿದೆಯಾ? ಈಗ ತಾನೇ ಹಸಿವು ಶುರುವಾಗಿದೆ, ಸತ್ಯ ಹೇಳ್ತಿದ್ದೀನಿ. ಆದ್ರೆ ಇದು ನಿಜನಾ? ನೀವು ಚಿಕ್ಕವರಿದ್ದಾಗ ನೀವು ಪ್ರೊಡ್ಯೂಸರ್ ಆಗ್ಬೇಕು ಅಂತಿದ್ರಂತೆ, ಬೋನಿ ಕಪೂರ್ ಆಕ್ಟರ್ ಆಗ್ಬೇಕು ಅಂತಿದ್ರಂತೆ. ಇಲ್ಲ ಇಲ್ಲ ಇಲ್ಲ,
ಈ ಬೋನಿ ಜೊತೆ ನಂದೊಂದು ಘಟನೆ ನಡೀತು. ಏನು ಅಂತಂದ್ರೆ, ಅದು ನಾನು ಅವ್ರ ಜೊತೆ ಒಂದು ಪ್ಲೇ ಮಾಡ್ಬೇಕಿತ್ತು. ಸೊ ಆ ಪ್ಲೇನಲ್ಲಿ ಅವರು ನನ್ನ ಫಾದರ್ ರೋಲ್ ಮಾಡ್ತಿದ್ರು, ಮತ್ತೆ ನನಗನ್ಸುತ್ತೆ ಮಗನ್ ರೋಲ್. ಎರಡೂ ಒಂದೇನೆ. ಆಕ್ಚುಲಿ ಅವರು ನನಗಿಂತ 1 ವರ್ಷ ದೊಡ್ಡವರಷ್ಟೇ, ಬೈ ದ ವೇ. ಅವರು 1 ವರ್ಷ ದೊಡ್ಡವರಷ್ಟೇ, ಮತ್ತೆ ಅವರು ನಿಮ್ಮ ಡ್ಯಾಡಿ ಅನ್ನಿಸ್ತಾರಾ? ಒಂದ್ ವೇಳೆ ಅವರು ಈ ಇಂಟರ್ವ್ಯೂ ನೋಡ್ಬಿಟ್ರೆ. ಸೊ ಇವೆಲ್ಲ ನನ್ನ ಪ್ಲಾನಿಂಗ್ ಸರ್. ನಮ್ಮ ಅಣ್ಣಂಗೆ ಅಪ್ಪನ್ ರೋಲ್, ಅರ್ಜುನ್ನ ಮೊದಲೇ ಚಿಕ್ಕಪ್ಪ ಮಾಡ್ಬಿಡೋದು ಕರೆಕ್ಟ್ ಅಲ್ಲ ನನಗೆ, ಯಾಕಂದ್ರೆ ಕೆಲಸ ಸಿಕ್ತಿರ್ಬೇಕು ಆಸ್ ಎ ಹೀರೋ. ಆದ್ರೆ ನೀವ್ ಹೇಗೆ ಇಷ್ಟು ಯಂಗ ಕಾಣಿಸ್ತೀರಾ? ಕಾಣಿಸೋದಲ್ಲ, ಹೆಂಗೆ ನಾನು ಅಲ್ಲ, ಅದು 61 ವರ್ಷದವರು, ಅಷ್ಟು ವಯಸ್ಸಾದಂಗೆ ಕಾಣಿಸ್ತಾರೆ ಬೋನಿ ಕಪೂರ್. ಮತ್ತ 60 ವರ್ಷದ ನೀವು ಯಂಗ್. ಅಲ್ಲ, ನನಗೂ ಕೆಲವು ತಿಂಗಳಲ್ಲಿ 61 ವರ್ಷ ಆಗೋದ್ರಲ್ಲಿದೆ. ಈಗೇನ್ ಹೇಳೋಣ, ಖುಷಿಯಾಗಿದ್ದೀನಿ ನಾನು. ಇಷ್ಟೊಂದು ಪ್ರೀತಿ ಸಿಕ್ಕಿದೆ. ಈಗ ನೀವೇ ನೋಡ್ತಿದ್ದೀರಲ್ಲ, ಈಗ ತಾನೇ ನೀವು ಹೇಳಿದ್ರಲ್ಲ, ಇಷ್ಟೊಂದೆಲ್ಲ ಫಿಲಿಂ ಮಾಡಿದ್ದೀನಿ. ಇವೆಲ್ಲ ದೃಶ್ಯಗಳನ್ನ ಸುಮಾರು ವರ್ಷ ಆದ್ಮೇಲೆ ನೋಡಿದೆ. ಥ್ಯಾಂಕ್ ಯು ಸೋ ಮಚ್, ಮಜಾ ಬಂತು. ಆದ್ರೆ ನಿಮ್ಮ ಆರಂಭ ಹೀಗಾಗಿರ್ಲಿಲ್ಲ. ಅಂದ್ರೆ ನಾನ್ ಕೇಳಿದ್ದು, ನೀವು ಫಸ್ಟ್ ಫಿಲ್ಮ್ ಏನ್ ಮಾಡಿದ್ರಿ ಅದ್ರಲ್ಲಿ ನೀವು ಶಶಿ ಕಪೂರ್ ಬಾಲ್ಯದ ರೋಲ್ ಮಾಡಿದ್ರಂತೆ. ಆ ಫಿಲ್ಮ್ ರಿಲೀಸೇ ಆಗ್ಲಿಲ್ವಂತೆ. ನೀವು ಪೂನಾ ಇನ್ಸ್ಟಿಟ್ಯೂಟ್ ಅಲ್ಲಿ ಅಡ್ಮಿಷನ್ ತಗೊಳಕ್ ಹೋದ್ರಿ, ಅಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಟ್ರಂತೆ. ರಾಕಿ ಫಿಲ್ಮ್ ಅಲ್ಲಿ ರೋಲ್ ಕೇಳೋದಕ್ಕೆ ನೀವು ದತ್ ಸಾಹೇಬ್ರ ಹತ್ರ ಹೋಗಿದ್ರಂತೆ, ಅವರು ಕೂಡ ರಿಜೆಕ್ಟ್ ಮಾಡ್ಬಿಟ್ರಂತೆ. ನನಗನ್ಸುತ್ತೆ ಬಹುಶಃ ಇದರಿಂದಲೇ ನನ್ನ ಬಗ್ಗೆ ನಾನೇ ಒಬ್ಸೆಸ್ ಆಗಿದ್ದೀನಿ ಅಂತ. ಅದಕ್ಕೆ ಅನ್ಸುತ್ತೆ ಅನುಪಮ್ ಸಾಬ್ ಹೇಳೋದು, ಒಬ್ರಲ್ಲ 4 ಅನಿಲ್ ಕಪೂರ್ ಇದ್ದಾರೆ ಅಂತ. ಈ ರಿಜೆಕ್ಷನ್ಸ್ ನನ್ನ ಪ್ರಕಾರ ತುಂಬಾ ಅವಶ್ಯಕತೆ ಅನ್ಸುತ್ತೆ, ತುಂಬಾ ಅವಶ್ಯಕ ಇದು. ಎಸ್ಪೆಷಲಿ ಐ ಥಿಂಕ್ ಇನಿಷಿಯಲ್ ಸ್ಟೇಜಸ್ ಆಫ್ ಯುವರ್ ಕೆರಿಯರ್ನಲ್ಲಿ, ಯಾವಾಗ ನೀವು ಕರಿಯರ್ ಯಾವುದನ್ನು ಶುರು ಮಾಡೋದಕ್ಕೆ ಹೊಟ್ಟಾಗ್ಲೂ ಫೇಲ್ಯೂರಿಂದ ಶುರುವಾದ್ರೆ ಇಲ್ಲ ರಿಜೆಕ್ಷನ್ ಇಂದ ಶುರುವಾದ್ರೆ, ಆಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಕಷ್ಟ ಪಡೋದಿಕ್ಕೆ, ನಿಮ್ ಬಗ್ಗೆ ನೀವೇ ಅಬ್ಸೆಸ್ಟ್ ಆಗೋದಿಕ್ಕೆ ಒಳ್ಳೆ ಮಜಾ ಇರುತ್ತೆ. ಹಾಗ್ ಮಾಡುತ್ತೆ ಅದು. ಅಥವಾ ಈ ಒಬ್ಸೆಷನ್ ಆಗೋದಿಕ್ಕೆ ಕಾರಣ ನೀವು ಸಫಲ ಆದ್ರಲ್ಲ, ಆಗ ಒಂದು ಕಡೆ ದಿಲೀಪ್ ಕುಮಾರ್, ಇನ್ನೊಂದು ಕಡೆ ಅಮಿತಾಬ್ ಬಚ್ಚನ್ ಅವರಂತ ಲೆಜೆಂಡ್ಸ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದಿರ್ಬೋದಾ? ನನ್ನ ಪ್ಲಾನಿಂಗ್ ಆಗಿತ್ತದು. ಶಕ್ತಿ ಬಗ್ಗೆ ಹೇಳ್ತಿದ್ದೀರಾ ನೀವು? ಶಕ್ತಿ ಸಿನಿಮಾ ಬಗ್ಗೆ. ಶಕ್ತಿನಲ್ಲಿ ಏನಾಯ್ತು ಅಂದ್ರೆ, ಆ ರೋಲ್ ನನಗೆ ಜಾವೇದ್ ಸಾಬ್ ನನಗೆ ಹೇಳಿದ್ರು, ನೋಡಿ ಈ ರೋಲ್ ಇದೆ, ಅಮಿತಾಬ್ ಬಚ್ಚನ್ ಮಗನ್ ರೋಲು, ಆದ್ರೆ ಇದರಲ್ಲಿ ದಿಲೀಪ್ ಕುಮಾರ್ ಸಾಬ್ ನಿಮ್ಮ ತಾತ ಆಗಿರ್ತಾರೆ ಈ ಫಿಲ್ಮ್ ಅಲ್ಲಿ ಅಂತ. ನಾನಂದೆ, ಇದಂತೂ ಅದ್ಭುತ ಗುರು, ಮಗ, ಫಾದರ್ ಮತ್ತೆ ತಾತ, 2 ಆಫ್ ದ ಗ್ರೇಟೆಸ್ಟ್ ಆಕ್ಟರ್ಸ್, ದಿಲೀಪ್ ಕುಮಾರ್ ಮತ್ತೆ ಅಮಿತಾಬ್ ಬಚ್ಚನ್. ಮತ್ತೆ ಆಕ್ಚುಲಿ ಅವಾಗ ನನಗೆ ಕೆಲಸ ಏನೂ ಇರಲಿಲ್ಲ, ಆದ್ರೆ ನಾನು ಗ್ರೇಟ್ ಅನ್ಕೊಂಡಿದ್ದೆ. ಸರಿ, ನಾನಂದೆ, ಈ ಫಿಲಿಂ, ಈ ಕಾಸ್ಟಿಂಗ್ ಯಾರೂ ಮಾಡೋದಿಕ್ಕಾಗಲ್ಲ. ಮತ್ ನೋಡಿ, ಮೇಲಿರೋನ್ ಕೇಳ್ಬಿಟ್ಟ. ಅಂದ್ರೆ ಈ ಫಿಲಿಂ ರಿಲೀಸ್ ಆಯ್ತು, ಅದೇ ಟೈಮಲ್ಲಿ ನಾನು ಓ ಸಾತ್ ದಿನ್ ರಿಲೀಸ್ ಆಗಿತ್ತು, ಮತ್ತೆ ಓ ಸಾತ್ ದಿನ್ ಯಶಸ್ವಿ ಆಗೋಯ್ತು. ಮತ್ತೆ ಕಲ್ಕತ್ತಾದಲ್ಲಿ ನನ್ನ ಫ್ಯಾನ್ ಒಬ್ಬ ಆ ಫಿಲಿಂದು ಪೋಸ್ಟರ್ ಕಳಿಸ್ತಾ, ಶಕ್ತಿದು. ಅದರಲ್ಲಿ ನಮ್ಮ ಮೂವರ್ದು ಚಿತ್ರ ಆಯ್ತು. ಯೂಸಫ್ ಸಾಬ್, ದಿಲೀಪ್ ಕುಮಾರ್ ಸಾಬ್, ಅಮಿತಾಬ್ ಸಾಬ್ ಮತ್ತೆ ನಂದು ಫೋಟೋ ಇತ್ತು. ಸೊ ನನ್ನ ಮಟ್ಟಕ್ಕಂತೂ ಸೂಪರ್ ಹಿಟ್ ಆಗೋಯ್ತು ಆ ಫಿಲಿಮು. ಪಿಕ್ಚರ್ನಲ್ಲಿ ನನ್ನ ರೋಲ್ ಏನೂ ಇರಲಿಲ್ಲ. ಆಕ್ಚುಲಿ ಆ ರೋಲ್ ಹೇಗಿತ್ತು ಅಂದ್ರೆ, ತುಂಬಾ ಜನ ನನ್ನನ್ನು ಆ ಫಿಲ್ಮಲ್ಲಿ ಇಲ್ಲಿವರೆಗೂ ನೋಡೇ ಇಲ್ಲ. ಯಾಕಂದ್ರೆ ಬಿಗಿನಿಂಗ್ 1-2 ಸೆಕೆಂಡ್ ಬರ್ತೀನಿ ನಾನು, ಮತ್ತೆ ಎಂಡಲ್ಲಿ ಅಮಿತ್ ಜಿ ಅವರು ಡೆತ್ ಆದ್ಮೇಲೆ 2 ಸೆಕೆಂಡ್ ರೋಲ್ ಇದೆ. ಸೊ ಕೆಲವರು ಲೇಟ್ ಆಗಿ ಬರ್ತಿದ್ರು, ಅವರು ನನ್ನ ನೋಡೇ ಇಲ್ಲ. ಮತ್ತೆ ಯಾವಾಗ ಅಮಿತ್ ಜಿ ಅವರು ಡೆತ್ ಆಗ್ಬಿಡ್ತೋ, ಆ ಆಡಿಯನ್ಸ್ ಏನಿದ್ದಾರೆ ಥಿಯೇಟರ್ ಇಂದ ಎದ್ದು ಹೋಗ್ಬಿಡ್ತಿದ್ರು. ಸೊ ಅವರು ನನ್ನನ್ನು ನೋಡಿಲ್ಲ. ಮತ್ತೆ ಪೋಸ್ಟರ್ಸ್ ಅಲ್ಲಿ ಮತ್ತೆ ಟೈಟಲ್ ಅಲ್ಲಿ ನನ್ನ ಹೆಸರಿದೆ. ಆಗ್ಲೇ ಹೇಳ್ದಂಗೆ ಏನಾಗುತ್ತೆ ಅಂದ್ರೆ, ಈ ಹಿಸ್ಟೋರಿಯನ್ಸ್ ಏನಿದ್ದಾರೆ, ಒಂದೊಂದ್ಸಲ ನೀವೇನ್ ಮಾಡ್ತಿದ್ದೀರಿ ಅಂತ ಅವ್ರು ಮರ್ತೋಗ್ತಾರೆ ನಿಮ್ ಜೀವನದಲ್ಲಿ. ಸೊ ಹಿಸ್ಟೋರಿಯನ್ಸ್ ಬರೀಲಿ ಬಿಡ್ಲಿ, ನಾನಂತೂ ನನ್ನ ಹೆಸರು ಹಿಸ್ಟ್ರಿಲಿ ಬರ್ದೇ ಬರೀತೀನಿ. ಆದ್ರೆ ನೋಡಿ, ಯಾವಾಗ ಅಮಿತಾಬ್ ಬಚ್ಚನ್ ಹಿಟ್ ಆಗಿದ್ರು, ನಿಮ್ ಫಿಲ್ಮ್ಗಳು ಕೂಡ ಹಿಟ್ ಆಗೋದಕ್ಕೆ ಶುರುವಾಗ್ಬಿಡ್ತು. ಈಗ ಅವರು ತಾತನ್ ರೋಲ್ಸ್ ಮಾಡ್ತಾ ಇದ್ದಾರೆ, ನೀವ್ ಈಗ್ಲೂ ಹೀರೋ ಆಗೇ ಇದ್ದೀರಾ. ತಾತನ್ ರೋಲ್ ಎಲ್ಲ ನಾನು ಚಿಕ್ಕನಾಗಿದ್ದಾಗ್ಲೇ ಮಾಡ್ಬಿಟ್ಟಿದ್ದೆ ಈಶ್ವರಲ್ಲಿ. ಮತ್ತೆ ಈಶ್ವರನ ಕೃಪೆಯಿಂದ ನನಗೆ ಒಂದು ನನಗನ್ಸುತ್ತೆ ಒಂದು ಗುಳಿಗೆ ಸಿಕ್ಬಿಡ್ತು. ನಾನದನ್ನು ತಿಂದೆ. ಸೊ ಮೇಲಿರೋನ್ ಕೃಪೆ ಇದೆ, ಮತ್ತೆ ನಿಮ್ಮೆಲ್ಲರೂ ಪ್ರೀತಿ. ಪ್ರಯತ್ನ ಮಾಡ್ತಿದ್ದೀನಿ ಈಗ್ಲೂ. ಎಲ್ಲೋ ಒಂದೊಂದು ರೋಲ್ ಸಿಕ್ಬಿಡುತ್ತೆ, ಮತ್ತೆ ಜನ ಅದನ್ನ ಲೀಡಿಂಗ್ ರೋಲ್ ಅಂತಾರೆ. ಆದ್ರೆ ಆಕ್ಚುಲಿ ಅದು ಹಂಗಿಲ್ಲ ರಜತ್ ಸಾಬ್. ಎಷ್ಟು ನಾವು
ನಾನು ಯೂಸುಫ್ ಸಾಬ್ ಮತ್ತೆ ಅಮಿತ್ ಜಿಯಿಂದ ಕಲ್ತಿದ್ದೀನೋ ಅಷ್ಟನ್ನ ಯಾರಿಂದನೂ ಕಲ್ತಿಲ್ಲ. ಆಕ್ಚುಲಿ ನಾನು ಅವ್ರನ್ನೇ ಫಾಲೋ ಮಾಡ್ತಿದ್ದೀನಿ. ಯೂಸುಫ್ ಸಾಬ್ ಏನ್ ಮಾಡಿದ್ರು, ದಿಲೀಪ್ ಕುಮಾರ್ ಸಾಬ್, ನಾನು ಅವರನ್ನ ಯೂಸುಫ್ ಸಾಬ್ ಅಂತಾನೆ ಕರೆಯೋದು. ಯಾಕೆಂದ್ರೆ ನಮ್ ಡ್ಯಾಡಿ ಅವರನ್ನ ಯೂಸುಫ್ ಸಾಬ್ ಅಂತ ಕರಿತಿದ್ರು. ನಮ್ ಡ್ಯಾಡಿ ಏನಿದ್ದಾರೆ ಅವರು ಮೊಘಲ್ ಆಜಾಮದಲ್ಲಿ ಅಸಿಸ್ಟೆಂಟ್ ಆಗಿದ್ರು. ಮತ್ತೆ ಯೂಸುಫ್ ಸಾಬ್ಗೆ ತುಂಬಾ ಹತ್ರ ಸ್ನೇಹಿತರಾಗಿದ್ರು. ಅದಕ್ಕೆ ನಮ್ಮ ಮನೇಲಿ ದಿಲೀಪ್ ಕುಮಾರ್ನ ಯೂಸುಫ್ ಸಾಬ್ ಅಂತ ಕರೆಯೋದು. ಮತ್ತೆ ಅಮಿತ್ ಜಿ. ಸೊ ಈ ಇಬ್ರು ಕಲಾವಿದ್ರು ಏನಿದ್ದಾರೆ ಈ ಹಿಂದೂಸ್ತಾನದಲ್ಲಿ, ನನ್ನ ಪ್ರಕಾರ ಇಂಥ ಕಲಾವಿದ್ರು ಇರ್ಲಿಲ್ಲ ಸರ್. ಅಂದ್ರೆ ನಾನು ಹೇಳ್ತಿರೋದು ನನ್ನ ಪ್ರಕಾರ ಇಂಥ ಕಲಾವಿದ್ರು ಮತ್ತೆ ಬರೋದಿಲ್ಲ. ಸೊ ನಾನಂತೂ ಒಬ್ಬ ಚಿಕ್ಕ ಕಲಾವಿದ ರಜತ್ ಸಾಬ್. ಸೊ ನಾನು ಏನೇ ಕಲ್ತಿದ್ರು ಅದು ಅವರಿಂದಲೇ, ಟು ಬಿ ಆನೆಸ್ಟ್ ವಿತ್. ನೀವು ದಿಲೀಪ್ ಸಾಬ್ ಅವ್ರ ಜೊತೆ 3 ಫಿಲ್ಮ್ ಮಾಡಿದ್ದೀರಾ. ಸೊ ಮತ್ತೆ ತುಂಬಾ ಕಮ್ಮಿ ಜನ ಇರ್ಬೋದು ಅವ್ರ ಜೊತೆ 3 ಫಿಲ್ಮ್ ಮಾಡೋ ಅವಕಾಶ ಸಿಕ್ಕಿರೋದು. ಸೊ ಏನನ್ಸುತ್ತೆ ನಿಮ್ಗೆ? ಹೆದರಿಕೆ ಆಗ್ತಿರ್ಲಿಲ್ವಾ? ಇಷ್ಟೊಂದು ದೊಡ್ಡ ಕಲಾವಿದ, ಖುದ್ದು ಒಂದು ಇನ್ಸ್ಟಿಟ್ಯೂಷನ್ ಆಗಿದ್ದವರು ಅವರು. ನೋಡಿ ರಜತ್ ಸಾಬ್, ನಂದು ಜನ ನನ್ನನ್ನು ಕೇಳ್ತಿರ್ತಾರೆ, ಇಷ್ಟೊಂದು ಉದ್ದದ ಕೆರಿಯರ್ ನಿಮ್ದು ಏನಿದ್ರು ರಹಸ್ಯ ಅಂತ. ನಾನು ಐ ಆಮ್ ಎ ಗುಡ್ ಲಿಸ್ನರ್. ನಾನು ಕೇಳ್ತೀನಿ, ನಾನು ನೋಡ್ತೀನಿ, ನಾನು ಅಬ್ಸರ್ವ್ ಮಾಡ್ತೀನಿ, ಮತ್ತೆ ನಾನು ಕಲಿತೀನಿ. ಅಂದ್ರೆ ಅದು ಯೂಸುಫ್ ಸಾಬ್ ಅವರಿಂದ ನಾನು ತುಂಬಾ ಕಲ್ತ್ಕೊಂಡೆ. ಯಾವ ತರ ಅವ್ರು ಪರಿಶ್ರಮ ಆಗ್ತಿದ್ರು, ಅವರು ಇವತ್ತಿಗೂ ನನಗಿನ್ನೂ ನೆನಪಿದೆ, ಮಶಾಲಲ್ಲಿ ಅವರು ಉರ್ದುನಲ್ಲಿ ತಮ್ಮ ಡೈಲಾಗ್ಸ್ನ ಬರ್ಕೋತಿದ್ರು. ಸೊ ಅದನ್ನ ನಾನು ಕಲಿತೆ. ನಾನು ಮುಂಬಾರ್ಕನಲ್ಲೂ ಮಾಡ್ತಿದ್ದೆ. ಸೊ ನನ್ನ ವೈಫ್ ನಾನು ಕೇಳ್ತಿದ್ಲು, ಅದೇನ್ ಮಾಡ್ತಿದ್ಯಾ ಮೇಲ್ ಕೂತ್ಕೊಂಡು ಅಂತ. ಅದ್ರದ್ದು ಡೈಲಾಗ್ಸ್ ಏನಿದೆ ಕೂತ್ಕೊಂಡು ಬರಿತಾ ಇದ್ದೆ ನಾನು. ಅವಳಂದ್ಲು, ನೀನ್ ಮುಬಾರ್ಕ ಮಾಡ್ತಿದ್ಯೋ ಅಲ್ಲ, ಕಾರಣನೇ ಇಲ್ದೆ ನೀನು ಅನೀಸ್ ಬಾಜ್ ಇಲ್ಲ ಯಾವ್ದೋ ಸ್ಪೀಲ್ಬರ್ಗ್ ಪಿಕ್ಚರ್ ಮಾಡ್ತಿದ್ಯಾ ಅಂತ. ನನ್ ಮಟ್ಟಿಗೆ ಪ್ರತಿ ಫಿಲಿಮು ಸ್ಟೀವನ್ ಸ್ಪೀಲ್ಬರ್ಗ್ ಆಗಿತ್ತು. ಸೊ ಈ ಪಾಠ ನಾನು ಅವ್ರಿಂದ ಕಲ್ತೆ. ಅಂದ್ರೆ ಪ್ರತಿ ಡೈಲಾಗ್ನೋ ಅಂದ್ರೆ ದಾದಾಮೋನಿಯಿಂದ ನಾನೊಂದು ಪಾಠ ಕಲ್ತೆ. ನಾನು ಅವ್ರ ಜೊತೆ ಕೆಲಸ ಮಾಡ್ದ ಅಶೋಕ್ ಕುಮಾರ್ ಸಾಬ್. ಅಶೋಕ್ ಕುಮಾರ್, ಗ್ರೇಟ್ ಅಶೋಕ್ ಕುಮಾರ್, ಒನ್ ಆಫ್ ದ ಅವರ್ ಗ್ರೇಟೆಸ್ಟ್ ಆಕ್ಟರ್ಸ್. ಅಶೋಕ್ ಕುಮಾರ್ ರಿಯಲಿಸ್ಟಿಕ್ ನ್ಯಾಚುರಲ್ ಆಕ್ಟಿಂಗ್ ಏನು ಅಶೋಕ್ ಕುಮಾರ್ ಸಾಬ್, ಮೋತಿಲಾಲ್ ಸಾಬ್ ಮಾಡ್ತಿದ್ರು, ನನ್ನ ಪ್ರಕಾರ ನಾವೆಲ್ಲರೂ ಅವರಿಂದ ಕಲ್ತಿದ್ದೀವಿ ರಿಯಲ್ ಆಕ್ಟಿಂಗ್ ಹೇಗ್ ಮಾಡೋದು ಅಂತ. ಸೊ ಇಂಥ ವಿಷಯಗಳನ್ನೆಲ್ಲ ನಾನು ಸೀನಿಯರ್ ನಟರಿಂದ ಕಲ್ತೆ. ಯೂಸುಫ್ ಸಾಬಿಂದ ಕಲ್ತೆ. ಮತ್ತೆ ನಮ್ಮ ಯಂಗ್ಸ್ಟರ್ಸ್ ಜೊತೆ ನಾನು ಏನ್ ಕೆಲಸ ಮಾಡಿದೆ ಅಂದ್ರೆ ಜೋಯಾ ಅಖ್ತರ್ ಜೊತೆ ನಾನು ದಿಲ್ ಧಡ್ಕನೆ ಧೋ ಮಾಡಿದೆ. ನಾನು ಸ್ಲಮ್ ಡಾಗ್ ಮಿಲಿನಿಯರ್ ಮಾಡಿದೆ ಡ್ಯಾನಿ ಬಾಯ್ಲ್ ಅವ್ರ ಜೊತೆ. ಯಾರಿಂದ ಮಾಡಿಸಿದ್ದು ನನಗೆ ಆ ಪಿಕ್ಚರ್ನ? ನನ್ನ ಮಗ ಮಾಡಿಸಿದ್ದು, ಹರ್ಷವರ್ಧನ್ ಕಪೂರ್ ಮಾಡಿಸಿದ್ದು. ಸೊ ಅವನು ಆ ಸ್ಕ್ರಿಪ್ಟ್ ಓದ್ದ, ಮತ್ತೆ ಅಂದ, ಡ್ಯಾಡಿ ಈ ಫಿಲಿಂ ಮಾಡಿ. ಇಲ್ಲ ಗುರು, ಪ್ರಿಯಾಂಕಾ ಚೋಪ್ರಾ ಫಾದರ್ ರೋಲ್ ಇದೆ, ಮತ್ತೆ ರಣಬೀರ್ ಸಿಂಗ್ ಫಾದರ್ ರೋಲ್ ಕೂಡ ಇದೆ. ಅವನಂದ, ಜನ ನೀವು ಯಾರ್ ಫಾದರು ಯಾರ್ ಗ್ರ್ಯಾಂಡ್ ಫಾದರ್ ಅನ್ನೋದನ್ನೆಲ್ಲ ನೋಡಲ್ಲ, ಜನ ರೋಲ್ ನೋಡ್ತಾರೆ. ಇದನ್ನ ಒಬ್ಬ ಚಿಕ್ಕ ವಯಸ್ಸಿನ ಯುವಕ ನನ್ಗೆ ಹೇಳ್ದ ನೋಡಿ. ಸೊ ಅವನಿಂದ ಇದನ್ನ ಕಲ್ತೆ ನಾನು. ಸೊ ನಾನೇನಂದ್ರೆ, ನಾನು ಕೇಳ್ತಾ ಇರ್ತೀನಿ, ಜನ ಹೇಳೋದನ್ನ ಕೇಳ್ತಾ ಇರ್ತೀನಿ. ಬಹುಶಃ ಇವತ್ ನಾನು ಇಲ್ಲಿಂದ ಏನಾದ್ರೂ ಕಲ್ತ್ಕೊಂಡು ಹೋಗ್ತೀನಿ, ಏನಾದ್ರೂ ತಿಳ್ಕೊಂಡು ಹೋಗ್ತೀನಿ, ಏನಾದ್ರೂ ಕಲ್ತ್ಕೊಂಡು ಹೋಗ್ತೀನಿ. ಇಲ್ಲಿ ಇವತ್ತು ತುಂಬಾ ಜನ ಸೇರಿದ್ದಾರೆ. ಮತ್ತೆ ಜನತೆಯಿಂದನೂ ಪ್ರಶ್ನೆ ತಗೋತೀವಿ. ಅವ್ರ ಮನಸ್ಸಲ್ಲೂ ನಿಮ್ಮ ಬಗ್ಗೆ ತುಂಬಾನೇ ಪ್ರಶ್ನೆಗಳಿರ್ಬೋದು. ಆದ್ರೆ ನನ್ನ ಹತ್ರನೂ ಸಾಕಷ್ಟು ಆರೋಪಗಳಿವೆ, ತುಂಬಾನೇ ಉದ್ದದ ಲಿಸ್ಟ್ ಇದೆ. ನಾವೀಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಗೆ ಅದಾಲತ್ನಲ್ಲಿ ಅನಿಲ್ ಕಪೂರ್ ಮೇಲೆ ಆರೋಪ ಮತ್ತು ವಿಚಾರಣೆಯ ಇನ್ನೊಂದು ಸುತ್ತು. ನೀವು ಇಂಪ್ರೆಸ್ ಮಾಡೋ ಪ್ರಯತ್ನ ಮಾಡಿದ್ರಿ, ಅವ್ರ ಜೊತೆ ತುಂಬಾನೇ ಸಿನಿಮಾಗಳನ್ನು ಮಾಡಿದ್ರಿ, 1-2 ಫಿಲ್ಮ್ಗಳಲ್ಲಿ ತುಂಬಾ ಇಂಟಿಮೇಟ್ ಸೀನು ಇದೆ. ಇಷ್ಟೆಲ್ಲ ಆದ್ರೂ ಸಹ ಯಾವುದೇ ಸ್ಕ್ಯಾಂಡಲ್ ಆಗ್ಲಿಲ್ಲ. ರಜತ್ ಅವ್ರೆ, ಇವತ್ತು ನೀವು ನನ್ನ ಕತೆ ಮುಗಿಸ್ಬಿಡ್ತೀರಾ ನೀವು? ಇದು ನಿಜ ಆಗಿರ್ಬೇಕಿತ್ತು. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಅನಿಲ್ ಕಪೂರ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನಿಲ್ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರನ್ನೂ ಬೋರ್ ಮಾಡುತ್ತಾರೆ ಎಂಬುದು. ನಿಮ್ಮ ಎಲ್ಲಾ ಗೆಳೆಯರು ನನ್ಗೇನ್ ಹೇಳ್ತಾರೆ ಅಂತಂದ್ರೆ, ಇವನ್ ತುಂಬಾನೇ ತಲೆ ತಿಂತಾನೆ, ಮತ್ತೆ ತಮ್ಮನ್ನ ತಾವು ಎಷ್ಟು ಸೀರಿಯಸ್ ಆಗಿ ತಗೋತಾರೆ ಅಂತಂದ್ರೆ, ಪಾರ್ಟಿ ಮಾಡೋಣ ಅಂತ ಜನಗಳನ್ನ ಮನೆ ಕರೀತಾರೆ, ಆದ್ರೆ ಖುದ್ದು ಬ್ಯೂಟಿ ಸ್ಲಿಪ್ಗೆ ಅಂತ ಹೋಗಿ ಮಲಗಿ ಬಿಡ್ತಾರೆ. ಇಲ್ಲ, ಇವನು ಏನಂದ್ರೆ ರಜತ್ ಸಾಬ್, ಅದು ನನ್ಗೇನನ್ಸುತ್ತೆ, ನಾನು ಎಷ್ಟು ಅದೃಷ್ಟವಂತ ಅಂದ್ರೆ, ನನಗೆ ನನ್ನ ಹುಟ್ಟು ಹಿಂದೂಸ್ತಾನದಲ್ಲಾಯ್ತು. ಇದಕ್ಕಿಂತ ಒಳ್ಳೆ ದೇಶನೇ ಇಲ್ಲ. ಮತ್ತೆ ನಾನು ಎಷ್ಟು ಅದೃಷ್ಟವಂತ ಅನ್ಕೋತೀನಿ ಅಂದ್ರೆ, ನಮ್ಮ ತಂದೆ ತಾಯಿ ತುಂಬಾನೇ, ಅವರು ನನಗೆ ಪ್ರತಿಯೊಂದು ಕೊಟ್ರು. ಮತ್ತು ನನಗೆ ಒಬ್ಳು ಒಳ್ಳೆ ಹೆಂಡತಿ ಸಿಕ್ಕಿದ್ಲು. ಅವಳು ನನ್ನ ಫ್ರೆಂಡ್ ಆಗಿದ್ಲು. ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ಆದ್ಲು. ಮತ್ತೆ ಇವತ್ತು ನನ್ನ ಹೆಂಡತಿ ಅವಳು, ಮತ್ತೆ 3 ಮಕ್ಕಳ ತಾಯಿ. ಮತ್ತೆ ನಾವುಗಳ ಜೊತೆಗೆ ಇದ್ದೀವಿ 43 ಇಯರ್ಸ್. 40 ಮತ್ತೆ 3 ಎಷ್ಟಾಯ್ತು ಹೇಳಿ? 43. ಸೊ ಆಬ್ವಿಯಸ್ಲಿ
ಜನ ಹೇಳ್ತಾರೆ ಅಲ್ವಾ 43 ಒಂದ್ ಹೇಳ್ತಾರಲ್ಲ 40 ವರ್ಷಕ್ಕಿಂತ ಜಾಸ್ತಿ ಆಗೋಯ್ತು ಮತ್ತೆ ಒಂದೇ ಹುಡುಗಿ ಜೊತೆ ಇದ್ದಾನೆ ಅಂದ್ರೆ ತುಂಬಾ ಬೋರಿಂಗ್ ವ್ಯಕ್ತಿ ಅಂತ. ಫಿಲ್ಮ್ ಇಂಡಸ್ಟ್ರಿಲಿ ಇಂಥ ಜನಗಳಿಗೆ ಬೋರಿಂಗ್ ಅಂತಾರೆ. ನನ್ಗೇನ್ ಹೇಳಿದ್ರು, ಗುರು ನೀನ್ ಮದ್ವೆ ಮಾಡ್ಕೋಬೇಡ, ಮದ್ವೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬ್ಯಾಚುಲರ್ ಆಗಿದ್ರೆ ಸ್ವಲ್ಪ ಕ್ರೇಜ್ ಇರುತ್ತೆ, ಹುಡುಗಿರಲ್ಲಿ ಕ್ರೇಜ್ ಇರುತ್ತೆ. ಇಲ್ಲ ನೀನು ಫಿಲ್ಮ್ ಓಡಲ್ಲ, ಇಲ್ಲಿ ನೀನು ರೊಮ್ಯಾಂಟಿಕ್ ಫಿಲ್ಮ್ ಮಾಡ್ತಿದ್ಯಾ ಮತ್ತೆ ಮದ್ವೆ ಮಾಡ್ಕೋತಿದ್ಯಾ. ಅದಕ್ಕೆ ನಾನಂದೆ ಇವರೆಲ್ಲರೂ ಮಾಡ್ಕೋಬೇಡ ಅಂದ್ರೆ ನಾನು ಗ್ಯಾರಂಟಿ ಮಾಡ್ಕೋತೀನಿ. ಮತ್ತೆ ಸ್ನೇಹಿತರೆ ರಜತ್ ಅವರೇ, ನಾನು ಮದುವೆ ಮಾಡ್ಕೊಂಡೆ. ಮತ್ ನಾನು ಯಾವತ್ ಮದುವೆ ಆದ್ನೋ ಅವತ್ತಿಂದ ಐ ಹ್ಯಾವ್ ನೆವರ್ ಲುಕ್ ಬ್ಯಾಕ್. ಮತ್ತೆ ನನ್ನ ಮನೇಲಿ ಔತಣಗಳು ನಡೆಯೋದು, ಪಾರ್ಟೀಸ್ ನಡೆಯೋದು, ನಾನು ಎಲ್ಲರನ್ನೂ ಕರಿತಿದ್ದೆ. ಎಲ್ಲರೂ ನನ್ನ ಮನೆಗೆ ಬರ್ತಿದ್ರು. ಅವರಲ್ಲಿ ಒಂದಷ್ಟು ಕಲಾವಿದರು ಇರ್ತಿದ್ರು, ಅವರು ಬರ್ತಿದ್ರು, ನನ್ನ ಸ್ನೇಹಿತರು, ಒಂದಷ್ಟು ಜನ ರೈಟರ್ಸು, ಡೈರೆಕ್ಟರ್ಸ್ ಇದ್ರು. ಸೊ ಇಡೀ ರಾತ್ರಿ ಪಾರ್ಟಿಗಳು ನಡೀತಾನೆ ಇರ್ತಿತ್ತು. ಆದ್ರೆ ನಾನು 10:30, 11:00 ನನಗೆ ನಿದ್ರೆ ಬರ್ತಿದ್ದ ಹಾಗೆ ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ. ಅವ್ರು ಬೆಳಿಗ್ಗೆವರೆಗೂ ಕೂತಿರ್ತಿದ್ರು. ಮತ್ತೆ ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಶೂಟಿಂಗ್ ಹೋಗ್ತಿದ್ದೆ. ಅವರಲ್ಲಿ ಎಷ್ಟು ಜನ ಗೊತ್ತಾ ಸರ್, ಅವ್ರೇನ್ ಹೇಳ್ತಿದ್ರು ಅಂದ್ರೆ ನಾವು ಹೋಗಿ ಮಲ್ಕೋಬೇಕಿತ್ತು ಅಂತ. ಯಾಕಂದ್ರೆ ನನ್ಗೇನ್ ಅನ್ಸುತ್ತೆ ಅಂದ್ರೆ ನಮ್ಗೆ ದ ಸ್ಲೀಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ಆರ್ ಫೇಸಿಂಗ್ ದ ಕ್ಯಾಮರಾ. ನೀವು ಕ್ಯಾಮರಾ ಫೇಸ್ ಮಾಡ್ತೀರಾ. ಸೊ ಎಲ್ಲೋ ಒಂದ್ ಕಡೆ ನೀವು ಚೆನ್ನಾಗಿ ಮಲಗಿದ್ರೆ ತಾನೇ ನೀವು ಫ್ರೆಶ್ ಆಗಿ ಕಾಣೋದು, ಎಕ್ಸರ್ಸೈಸ್ ಮಾಡೋಕ್ ಹೋಗೋದು. ನೀವು ಇಡೀ ರಾತ್ರಿ ಎದ್ದಿದ್ರೆ, ಹೆಂಡ ಕುಡಿತಿದ್ರೆ, ಸಿಗರೆಟ್ ಸೇತಿದ್ರೆ ಬೆಳಿಗ್ಗೆ ಅದು ನಿಮ್ ಮುಖದಲ್ಲಿ ಬರ್ದೇ ಇರುತ್ತಾ? ಇವತ್ ನಾನು ಹೆಂಗ ಕಾಣ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೆ ನಾನು ತುಂಬಾ ಬೋರಿಂಗ್ ಲೈಫ್ ಲೀಡ್ ಮಾಡಿದ್ದೀನಿ. ಅವರು ತುಂಬಾ ಮಜಾ ಮಾಡಿದ್ರು, ತುಂಬಾ ಎಂಜಾಯ್ ಮಾಡಿದ್ರು, ಕ್ರೇಜ್ ಇತ್ತು, ಅದಿತ್ತು, ಇದಿತ್ತು ಅಂತೆಲ್ಲ. ಬಟ್ ಐ ಫೀಲ್ ನೀವು ಉದ್ದ ರೇಸಲ್ಲಿ ಓಡ್ಬೇಕು ಅಂತಿದ್ರೆ ಇದನ್ನೆಲ್ಲ, ಈ ವಿಷಯಗಳನ್ನೆಲ್ಲ ನೀವು ಸ್ಯಾಕ್ರಿಫೈಸ್ ಅರ್ಥ ಏನಂತಂದ್ರೆ, ಯಾರೋ ಒಬ್ರು ಸಂಜಯ್ ದತ್ ಮೇಲೆ ಒಂದು ಫಿಲ್ಮ್ ಮಾಡ್ತಿದ್ದಾರೆ, ಯಾರೋ ನಿಮ್ಮ ಲೈಫ್ ಮೇಲೆ ಒಂದು ಫಿಲ್ಮ್ ಮಾಡ್ತಾರೆ. ಯಾರು ಮಾಡೋದಿಲ್ಲ. ನನ್ನ ಲೈಫ್ ಮೇಲೆ ಏನ್ ಫಿಲ್ಮ್ ಮಾಡ್ತಾರೆ? ತುಂಬಾ ಬೋರಿಂಗ್ ಫಿಲ್ಮ್ ಆಗುತ್ತಲ್ಲ. ಯಾವ್ದು ಕಾಂಟ್ರವರ್ಸಿನೇ ಇಲ್ವಲ್ಲ, ಯಾವ ಕಾಂಟ್ರವರ್ಸಿನೂ ಇಲ್ಲ, ಯಾವುದೇ ಪ್ರೀತಿ ಪ್ರೇಮ ಇತ್ಯಾದಿ ಕಥೆಗಳೂ ಇಲ್ಲ. ಏನಾದ್ರೂ ಮಾಡೋಣ, ನನ್ಗನ್ಸುತ್ತೆ ಏನಾದ್ರೂ ಮಾಡ್ಲೇಬೇಕು ಅಂತ. ಐ ಆಮ್ ಸ್ಟಿಲ್ ಯಂಗ್. ಈಗ ಜಾಕಿ ಶ್ರಾಫ್ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ನಿಮ್ಮ ಕೆಲಸನ ಎಷ್ಟು ಸೀರಿಯಸ್ ಆಗಿ ತಗೋತೀರಾ ಅಂತಂದ್ರೆ, ಒಂದ್ ವೇಳೆ ಫೈಟ್ ಸೀನ್ ಏನಾದ್ರೂ ಇತ್ತು ಅಂದ್ರೆ, ಮತ್ತೆ ಅವರು ತುಂಬಾ ಸಿನಿಮಾಗಳಲ್ಲಿ ನಿಮ್ಮ ಅಣ್ಣನ ಪಾತ್ರ ಮಾಡ್ಬೇಕಾಗಿ ಬಂತು, ಮತ್ತೆ ನೀವು ನಿಮ್ಮ ಅಣ್ಣನ್ಗೆ ಹೊಡೆಯೋ ಸೀನ್ಸ್ ಇದೆ, ಅವ್ರು ಹೇಳ್ತಾರೆ ಇವ್ನು ನಿಜವಾಗ್ಲೂ ಹೊಡಿತಾನೆ. ಈ ನನ್ನ ಹೆಸರನ್ನ ಜಾಕಿ ಗುಲ್ಶನ್ ಗ್ರೋವರ್ ಏನ್ ನನ್ನ ಆಪ್ತ ಸ್ನೇಹಿತರಿದ್ದಾರೆ ಅಂದ್ರೆ, ನಾವೆಲ್ಲರೂ ನಮ್ ಕರಿಯರ್ ಒಟ್ಟಿಗೆ ಶುರು ಮಾಡಿದ್ದು. ಇವ್ರುಗಳೇ ನನ್ನ ಹೆಸರು ಹಾಳು ಮಾಡಿದ್ರು. ಗುಲ್ಶನ್ ಗ್ರೋವರ್ ಅಂತ ನನಗೆ ಹೇಳ್ತಿದ್ರು, ಇವನ್ ಜೊತೆ ಫೈಟ್ ಸೀನ್ ಏನಾದ್ರೂ ಇದ್ರೆ ನಾನು ಎಲ್ರಿಗೂ ಜಂಡು ಬಾಂಬ್ ತಗೊಂಡು ಹೋಗಕ್ ಹೇಳ್ತೀನಿ ಅಂತ. ಇಲ್ಲ ಹಂಗಿಲ್ಲ. ಮ್ಯಾಟರ್ ಆಫ್ ಫ್ಯಾಕ್ಟ್ ನಂಗೆ ಏನನ್ಸುತ್ತೆ ಅಂದ್ರೆ, ಅದು ಫೈಟ್ ಇರ್ಲಿ, ಅದು ಸೀನೇ ಇರ್ಲಿ, ಇಲ್ಲ ಅದು ಫಿಲ್ಮಲ್ಲಿ ಅದೇನೇ ಆಗಿರ್ಲಿ, ನಾನೇನಂದ್ರೆ ಒಂದು ಸ್ವಲ್ಪ ಸರಿಯಾಗಿರ್ಲಿ ಅಂತ ಇಷ್ಟಪಡ್ತೀನಿ. ಸೊ ಒಂದು ಸ್ವಲ್ಪ ಜಾಸ್ತಿನೇ ರಿಹರ್ಸಲ್ ಮಾಡಿಸ್ತೀನಿ. ಒಂದು ಕತೆ ಹೇಳ್ತೀನಿ ನಿಮ್ಗೆ, ಚಿಕ್ಕ ಕತೆನೆ. ನಾನು ವೆಲ್ಕಮ್ ಶೂಟಿಂಗ್ ಮಾಡ್ತಿದ್ದೆ, ಡೆಸರ್ಟ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಮತ್ತೆ ಫ್ಯಾನ್ಸ್ ಹಾಕಿದ್ರು, ಮತ್ತೆ ಬಿಸ್ಲಿತ್ತು. ಸೊ ನಾನ್ ಸಾಬಿದ್ರು, ಅಲ್ಲಿ ಡಿಂಪಲ್, ನಸರುದ್ದೀನ್ ಶಾ ವಗೈರಾ. ಲೋ ಈ ಫ್ಯಾನ್ ಕಮ್ಮಿ ಮಾಡ್ರಲ್ಲೋ, ಮಗಂದು ಹೊಗೆ ಹೇಳ್ತಾ ಇದೆ, ಧೂಳು ಹೇಳ್ತಿದೆ, ಇರಿಟೇಟ್ ಆಗ್ತಿದೀವಿ ಅಂತೆಲ್ಲ. ಅಷ್ಟರಲ್ಲಿ ನಾನೆಲ್ಲೋ ಇದ್ದೆ, ಹೊರಗೋಗಿದ್ದೆ, ಅಲ್ಲಿಗೆ ಬಂದೆ ನಾನು. ಸೊ ನಾನು ನೋಡ್ದೆ, ಯಾಕೋ ಸ್ವಲ್ಪ ಫ್ಯಾನ್ ಸ್ಲೋ ಇದೆ ಅಂತ ಅನಿಸ್ತು. ನಾನಂದೆ, ಲೋ ಫ್ಯಾನ್ ಜೋರಾಗಿ ಹಾಕ್ರೋ ಅಂತ. ನಜೀರ್, ನಾನಾ ಮತ್ತೆ ಡಿಂಪಲ್ ಎಲ್ರು ನನಗೊಂದು ಡರ್ಟಿ ಲುಕ್ ಕೊಟ್ರು. ಮತ್ತೆ ಅನಿಸಾಬ್ ನಗೋದಿಕ್ ಶುರು ಮಾಡ್ಬಿಟ್ರು. ಇಲ್ಲಿ ಎಲ್ರು ಉರ್ಕೊಂಡಿದ್ದಾರೆ, ಇವ್ ನೋಡಿದ್ರೆ ಹಾಕ್ರಯ್ಯ, ಏನಾದ್ರು ಮಾಡ್ರಯ್ಯ, ನನ್ ಕಣ್ಣಲ್ಲಿ ಇನ್ನೂ ಒಂದು 25 ರಿಫ್ಲೆಕ್ಷನ್ಸ್ ಹಾಕ್ರಯ್ಯ, ಲೆಟ್ ಮೀ ಲುಕ್ ಗುಡ್. ನೋಡಿ, ಲೈಟ್ ಹಾಕೋದು, ಫ್ಯಾನ್ ಚಲಾಯಿಸೋದೆಲ್ಲ ಸರಿನೇ. ಜಾಕಿ ಶ್ರಾಫ್ ಹೇಳ್ತಿದ್ರು, ಕಪಾಳಕ್ಕೆ ಹೊಡೆಯೋ ಒಂದು ಸೀನ್ ಇತ್ತು, ನೀವು 32 ಸಲ ಹೊಡೆದಿದ್ರೆ ಅವ್ರ ಮುಖ ಊದ್ಕೊಂಡಿತ್ತಂತೆ. ಅಲ್ಲಲ್ಲ, ಅವ್ನು ನನಗೆ ಹೊಡೆದಿದ್ದು, ಜಾಕಿನೇ ಹೊಡೆದಿದ್ದು. ಅವನು ನನ್ನ ಕಪಾಳಕ್ಕೆ ಸಾಫ್ಟ್ ಆಗಿ ಹೊಡೆದ. ಆಗ ಅಲ್ಲ ಗುರು, ಏನ್ ಮಾಡ್ತಿದ್ಯಾ ಗುರು, ಆ ಫೀಲೇ ಬರ್ತಿಲ್ಲ, ನೀನು ಹೊಡಿ ಅಂದೆ. ನಿಜವಾಗ್ಲೂ ಹೊಡಿಲ್ಲ ಅಂದ. ಹ್ಞೂ ಅಂದೆ. 20-30 ಸಲ ಹೊಡೆದ್ಬಿಟ್ಟ ಅವನು. ಆದ್ರೆ ಶಾರ್ಟ್ ಚೆನ್ನಾಗಿ ಬಂತು. ಬೇಟನಲ್ಲಿ ಒಂದು ಸೀನ್ ಇತ್ತು, ಅದ್ರಲ್ಲಿ ನೀವು ನಿಮ್ಮನ್ನ ಒಂದು ಮೆರಿಗೋ ರೌಂಡ್, ದೊಡ್ಡ ಜೈಂಟ್ ವೀಲ್ ಏನಿರುತ್ತೆ ಅದ್ರ ಮೇಲೆ ಕಟ್ಕೊಂಡಿದ್ರಂತೆ. ಮತ್ತೆ ಮಾಧುರಿ ದೀಕ್ಷಿತ್ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ರಂತೆ, ಏನ್ ಮಾಡ್ತಾ ಇದ್ದಾರೆ ಅಂತ. ಸರ್, ನಾನಿವತ್ತು ಆ ರಹಸ್ಯ ಹೇಳಿಬಿಡ್ತೀನಿ. ನಾನು ಅಲ್ಲಿ ಕಷ್ಟ ಏನೋ ಪಡ್ತಿರ್ಲಿಲ್ಲ, ಮಾಧುರಿನ ಇಂಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಗಿನ್ನೂ ಮಾಧುರಿಗೆ ಮದುವೆ ಆಗಿರ್ಲಿಲ್ಲ. ನೀವು ಇಂಪ್ರೆಸ್ ಮಾಡೋ ಪ್ರಯತ್ನ ಮಾಡಿದ್ರಿ, ಅವ್ರ ಜೊತೆ ತುಂಬಾನೇ ಸಿನಿಮಾಗಳನ್ನು ಮಾಡಿದ್ರಿ, 1-2 ಫಿಲ್ಮ್ಗಳಲ್ಲಿ ತುಂಬಾ ಇಂಟಿಮೇಟ್ ಸೀನು ಇದೆ. ಇಷ್ಟೆಲ್ಲ ಆದ್ರೂ ಸಹ ಯಾವುದೇ ಸ್ಕ್ಯಾಂಡಲ್ ಆಗ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಇನ್ನೂ ಟೈಮ್ ಇದೆ, ಪಿಕ್ಚರ್ ಅಭಿ ಬಾಕಿ ಹೈ, ಈಗ್ಲೂ ಮಾಡ್ಬೋದು.
ನೀವು ಮಾಡಿದ ಸಿನಿಮಾಗಳು ಅಂಥದ್ದೇ ಇತ್ತು. ಫಿಲ್ಮಲ್ಲಂತೂ ಇಬ್ರಿಬ್ರು ಹೀರೋಯಿನ್ಗಳಿಗೆ ಹಸ್ಬೆಂಡ್ ಆಗಿದ್ರಿ. ಆದ್ರೆ ನಿಜ ಜೀವನದಲ್ಲಿ ಏನೂ ಮಾಡ್ಲಿಲ್ಲ. ಇಲ್ಲ, ನಿಜ ಜೀವನದಲ್ಲಿ ಏನು ಹೇಳೋದು, ತುಂಬಾ ಹೆದರ್ತೀನಿ ನಾನು, ನಡಕ್ತೀನಿ. ನೋ ಎಂಟ್ರಿಲಿ ನಂದೊಂದು ಡೈಲಾಗ್ ಇತ್ತು, ತುಂಬಾ ಫೇಮಸ್ ಆಗೋಯ್ತು. ನಾನು ನನ್ನ ಮನೇಲಿ ನಾನು ಗಾಬರಿ ಆಗಿ ತಿರುಗ್ತೀನಿ. ತುಂಬಾ ಫೇಮಸ್ ಆಯ್ತು. ಸೊ ನಾನು ಅದು ಆಕ್ಚುಲಿ ನಾನು ಆಕ್ಟ್ ಮಾಡ್ತಿರ್ಲಿಲ್ಲ, ನನ್ನ ರಿಯಲ್ ಲೈಫ್ ಸ್ಟೋರಿ ಅದು. ನನ್ನ ಮನೇಲೆ ನಾನು ತುಂಬಾ ಗಾಬರಿ ಆಗಿ ತಿರುಗ್ತೀನಿ. ಮತ್ತೆ ಈ ಘರ್ವಾಲಿ ಬಾಹರ್ವಾಲಿ ಸೀನ್ಸ್ ಏನಿತ್ತು, ಅದ್ರಲ್ಲೂ ಏನಾದ್ರೂ ನಿಜಾಂಶ ಆಯ್ತಾ? ರಜತ್ ಸಾಬ್, ಇವತ್ತು ನನ್ನ ಕಥೆ ಮುಗಿಸ್ಬಿಡ್ತೀರ ನೀವು. ಛೇ, ಅದು ನಿಜ ಆಗಿರ್ಬೇಕಿತ್ತು. ಆದ್ರೆ ತನ್ನನ್ನ ತಾನು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳುವಂತ ಒಬ್ಬ ಆಕ್ಟರ್, ಮತ್ತೆ ಸೆಟ್ಟಲ್ಲಿ ಯಾರಿಗೂ ತಮಾಷೆ ಮಾಡಕ್ ಬಿಡದೇ ಇರೋನು, ಅವನು ಹೇಗೆ ಕಾಮಿಕ್ ರೋಲ್ ಮಾಡ್ತಾನೆ ಅಂತ ಜನ ನಿಮ್ ಮಾತು ಕೇಳಿ ನೋಡಿ ನಗಾಡ್ತಾರೆ. ಬಿಕಾಸ್ ನನಗೆ ರಜತ್ ಸಾಬ್ ಏನು ಅನ್ಸುತ್ತೆ ಅಂದ್ರೆ, ಈ ಕಾಮಿಡಿ ಏನಿದೆಯಲ್ಲ, ಇಟ್ಸ್ ದ ವೆರಿ ಸೀರಿಯಸ್ ಬಿಸ್ನೆಸ್. ಅಂದ್ರೆ ಮಿಸ್ಟರ್ ಇಂಡಿಯಾ, ಚಮೇಲಿ ಕಿ ಶಾದಿ, ನೋ ಎಂಟ್ರಿ, ವೆಲ್ಕಮ್, ಮತ್ ಈಗ ಮುಬಾರ್ಕ ಬಂದಿದೆ. ಜನ ಅನ್ಕೊಂಡಿದ್ದಾರೆ ಇದು ಕಾಮಿಡಿ, ಇದು ಎಂಟರ್ಟೈನರ್, ಸೊ ಇವ್ರು ಆರಾಮಾಗಿ ಸೆಟ್ಗೆ ಹೋಗ್ತಾರೆ, ಮತ್ತೆ ಫಿಲ್ಮ್ ನೋಡ್ತಾರೆ, ಮತ್ತೆ ನೀವೆಲ್ಲರೂ ನಕ್ಬಿಟ್ರಿ. ಅದಕ್ಕೋಸ್ಕರ ಇಟ್ಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್. ಅನಿಸಾಬ್ ಏನಿದ್ದಾರೆ ನಮ್ಮ ಡೈರೆಕ್ಟ್ರು, ಅವರು ಇದನ್ನೇ ಹೇಳ್ತಾರೆ, ನಾನು ತುಂಬಾ ಕೆಟ್ಟ ಮೂಡಲ್ಲಿ ಇರ್ತೀನಲ್ಲ, ಆಗ ಒಳ್ಳೆ ಕಾಮಿಡಿ ಸೀನ್ ಬರಿತೀನಿ ಅಂತ. ಸೊ ಆನ್ ದ ಸೆಟ್ ಇಟ್ಸ್ ವೆರಿ ಸೀರಿಯಸ್ ಅಟ್ಮಾಸ್ಫಿಯರ್. ಯಾಕೆ ಅಂದ್ರೆ ಇಟ್ಸ್ ಅ ಸೀರಿಯಸ್ ಬಿಸ್ನೆಸ್. ಅದರಲ್ಲಿ ತುಂಬಾನೇ ಕಷ್ಟಪಡ್ಬೇಕಾಗಿ ಬರುತ್ತೆ. ನೀವು ರೊಮ್ಯಾಂಟಿಕ್ ಫಿಲ್ಮ್ ಯಾರ ಜೊತೆ ಬೇಕಾದ್ರೂ ಮಾಡ್ಬೋದು, ನೀವು ಡ್ರಾಮ್ಯಾಟಿಕ್ ಸೀನ್ಸ್ನ ಯಾರ ಜೊತೆ ಬೇಕಾದ್ರೂ ಮಾಡ್ಬೋದು, ಡ್ರಾಮಾ, ಆಕ್ಷನ್ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ಲೋ ಅಂಗಲ್ ಇಟ್ಬಿಟ್ರಿ, ಲೈಟ್ ಅಂಡ್ ಶೇಡ್ ಮಾಡ್ಬಿಟ್ರಿ, ಕೆಂಪ್ ಲೈಟು, ಹಳದಿ ಲೈಟು, ಒಳ್ಳೆ ಬಟ್ಟೆ ಹಾಕೊಂಡ್ರಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗಿ ಶೂಟಿಂಗ್ ಮಾಡ್ಬಿಟ್ರಿ, ನ್ಯೂಯಾರ್ಕ್ ಅಲ್ಲಿ ಶೂಟಿಂಗ್ ಮಾಡಿದ್ರಿ, ಹಾಡ್ ಕೇಳಿಸ್ತಿದೆ, ಸ್ಲೋ ಮೋಷನ್ಸ್ ನಲ್ಲಿ ಹೀಗೆ ಹೋಗ್ತಾ ಇದ್ದೀರಾ. ಓಹೋ, ನನ್ನ ಮಗನ್ ಏನ್ ಕಾಣಿಸ್ತಾನಮ್ಮ, ಏನ್ ಆಕ್ಟಿಂಗ್ ಮಾಡ್ತಾನೆ. ಕಾಮಿಡಿಲಿ ಇದು ಯಾವ್ದು ಕೆಲ್ಸಕ್ಕೆ ಬರಲ್ಲ. ಕಾಮಿಡಿಲಿ ನೀವು ಕಷ್ಟಪಡ್ಬೇಕಾಗತ್ತೆ. ಮತ್ತೆ ಒಂದೋ ನಿಮ್ಗೆ ಕಾಮಿಡಿ ಬರುತ್ತೆ, ಇಲ್ಲ ಬರಲ್ಲ ಅಷ್ಟೇ. ಆದ್ರೆ ನೀವು ನಾನಾ ಪಾಟೇಕರ್, ಯಾರು ಪ್ರತಿ ಫಿಲ್ಮಲ್ಲೂ ಕೋಪಿಷ್ಟ ಆಗಿರ್ತಾರೋ ಅವ್ರ ಜೊತೆನೂ ಕಾಮಿಡಿ ಮಾಡ್ಬಿಟ್ರಿ. ಈ ಫಿಲಿಂ ಏನಿದೆ ವೆಲ್ಕಮ್, ಉದಯ್ ಬಾಯ್ ಮತ್ತೆ ಮಜ್ನುಬಾಯ್ದು, ಎಷ್ಟು ಯಶಸ್ವಿ ಆಯ್ತು ಅಂದ್ರೆ, ಮೊದಲನೇ ಫಿಲ್ಮು ಯಶಸ್ವಿ ಆಯ್ತು, ಎರಡನೇ ಫಿಲ್ಮು ಯಶಸ್ವಿ ಆಯ್ತು. ಕಾಮಿಡಿಲಿ ಬರವಣಿಗೆ ತುಂಬಾ ಮುಖ್ಯ, ಸಿಚುವೇಶನ್ ಕಾಮಿಡಿ. ಸೊ ನಾನು ಮತ್ತೆ ನಾನಾ ಅಂತೂ ಪಿಕ್ಚರ್ ಅಲ್ಲಿ ಸೀರಿಯಸ್ ಆಗಿರ್ತೀವಿ. ನನ್ನ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಓವರ್, ಎಕ್ಸ್ಟ್ರೋವರ್ಟ್, ಮತ್ತೆ ನಾನಾ ತುಂಬಾ ಸೀರಿಯಸ್ ಮತ್ತೆ ಆಂಗ್ರಿ. ನಾವ್ ಎಲ್ಲಿದೀವೋ ಅದನ್ನ ಸೀರಿಯಸ್ ಆಗಿ ಮಾಡ್ತೀವಿ. ಸಿಚುವೇಶನ್ ಕಾಮಿಡಿ ಅದು. ಸೊ ಅದಕ್ಕೆ ನಾನ್ ಸಾಬ್ಗೆ ಯಾವ ತರ ರೋಲ್ ಬರ್ದಿದ್ದಾರೆ. ಮತ್ತೆ ನಾನ್ ಸಾಬ್ಗಂತೂ ತುಂಬಾ ದೊಡ್ಡ ಕಲಾವಿದ್ರು ಅವರು, ತುಂಬಾನೇ ಒಳ್ಳೆ ಆಕ್ಟರ್ ಅವರು. ಅಂತ ಆಕ್ಟರ್ ಇರೋರೇ ಕಮ್ಮಿ ಹಿಂದೂಸ್ತಾನದಲ್ಲಿ. ನಾನು ಆಗ್ಲೇ ದೊಡ್ಡ ಕಲಾವಿದ್ರ ಹೆಸರು ಹೇಳಿದ್ನಲ್ಲ, ಅವರಲ್ಲಿ ನಾನಾ ಪಾಟೇಕರ್ ಸಾಬ್ ಕೂಡ ಇದ್ದಾರೆ. ಸೊ ಅವ್ರ ಜೊತೆ ಕೆಲಸ ಮಾಡೋದು ಅಂದ್ರೆ ಅವ್ರು ಸೀರಿಯಸ್. ಮತ್ತೆ ಅನೀಸ್ ಸಾಬ್ ಯಾವ ತರ ಆ ಫಿಲಿಂ ಬರ್ದಿದ್ದಾರೆ ಅಂದ್ರೆ ವೆಲ್ಕಮ್. ಸೊ ನಾವಂತೂ ಎಲ್ಲರೂ ಸೀರಿಯಸ್ ಆಗೇ ಮಾಡ್ತೀವಿ, ಅದಕ್ಕೆ ಕಾಮಿಡಿ ಹಾಗೆ ಬರುತ್ತೆ. मजनू भाई, जब भी मैं बड़ा छुपा था मैं गन नहीं उठाता है. कंट्रोल उदय, कंट्रोल. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳ್ಬೋದು. ಸರ್, ನಿಮ್ ಶುರುವಾತ್ ಹೇಗಿತ್ತು ಆಕ್ಟಿಂಗ್ ಅಲ್ಲಿ? ನಾನು ಬಿಗಿನಿಂಗ್, ನೀವು ಯೌವನದ ಬಗ್ಗೆ ಕೇಳ್ತಿದ್ದೀರಾ, ಬಾಲ್ಯದ ಬಗ್ಗೆ ಕೇಳ್ತಿದ್ದೀರಾ, ವಯಸ್ಸಾದ್ಮೇಲೆ ಕೇಳ್ತಿದ್ದೀರಾ? ಯಾವಾಗ ಚಿಕ್ಕ ವಯಸ್ಸಲ್ಲೇ. ನೋಡಿ, ಇದಂತೂ ಒಳ್ಳೆ ಕಾಂಪ್ಲಿಮೆಂಟ್ಸ್. ನಿಮ್ಗಿನ್ನೂ ವಯಸ್ಸಾಗಿಲ್ಲ ಅಂತ ಅನ್ನೋದು. ಸರ್, ನೀವು ತುಂಬಾನೇ ಕ್ಯೂಟ್ ಆಗಿದ್ದೀರಾ. ಇಲ್ಲ, ನಾನು ಥ್ಯಾಂಕ್ ಯು ಸೋ ಮಚ್. ನಾನು ಮೊದಲನೇ ಫಿಲಿಂ ಮಾಡಿದ್ದು, ಅದು ಆಗ್ಲೇ ರಜತ್ ಸಾಬ್ ಹೇಳಿದ್ರಲ್ಲ, ತೂ ಪಾಯಲ್ ಮೇಗೀತ್. ನಾನು ಮನೆಯಿಂದ ಓಡೋಗಿ ಅದರಲ್ಲಿ ಕೆಲಸ ಮಾಡಿದ್ದೆ. ಶಶಿ ಕಪೂರ್ ಜೂನಿಯರ್. ಆ ಫಿಲಿಂ ರಿಲೀಸ್ ಆಗ್ಲಿಲ್ಲ. ಸೊ ನಾನು ಮೊದಲನೇ ಸಲ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು 1977 ನಲ್ಲಿ. ಅವತ್ತೇ ನಾನು ಮೊದಲನೇ ಸಲ ಕ್ಯಾಮ್ರಾ ಫೇಸ್ ಮಾಡಿದ್ದು. ಮತ್ತೆ ನನ್ನ ಫಿಲಿಂ ರಿಲೀಸ್ ಆಯ್ತು 1979 ನಲ್ಲಿ. ಆ ಫಿಲಿಂ ಹೆಸರು ಹಮಾರೆ ತುಮಾರೆ. ಅಂದ್ರೆ ಹಮಾರೆ ತುಮಾರೆ, ಏಕ್ ಬಾರ್ ಕಹೋ, ಇದೆಲ್ಲ ಚಿಕ್ಕ ಪಾತ್ರ. ಸರ್, ಯು ಹ್ಯಾವ್ ಡನ್ ಅ ಟ್ರೆಮೆಂಡಸ್ ಜಾಬ್. ಸರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಮಧ್ಯದಲ್ಲಿ ನೀವು ಕನ್ನಡದಲ್ಲೂ ಫಿಲ್ಮ್ ಮಾಡ್ಬಿಟ್ರಿ ಅಂತ ನಾನು ಕೇಳಿದ್ದೆ. ಇನ್ನೇನ್ ಮಾಡ್ಲಿ ಸರ್, ಬಾಂಬೆಲಿ ಯಾರು ಕೆಲಸನೇ ಕೊಡ್ತಿರ್ಲಿಲ್ಲ. ಸೊ ಆಕ್ಟಿಂಗ್ ಅನ್ನೋದು ಹ್ಯಾಸ್ ನೋ ಲ್ಯಾಂಗ್ವೇಜ್. ಯು ಅಂಡರ್ಸ್ಟ್ಯಾಂಡ್? ನೀವು ಯಾವ ಭಾಷೆಲಾದ್ರೂ ಕೆಲಸ ಮಾಡ್ಬೋದು. ಮತ್ತೆ ನಾನು ತೆಲುಗು ಮಾಡಿದೆ, ನಾನು ತೆಲುಗು ಫಿಲಿಂ ಮಾಡಿದೆ, ನಾನು ಕನ್ನಡ ಫಿಲಿಂ ಮಾಡಿದೆ, ಮತ್ತೆ ಒಂದು ಮಲಯಾಳಂ ಫಿಲಿಂ ಗೆಸ್ಟ್ ಅಪಿರಿಯನ್ಸ್ ಆಗಿ ಮಾಡಿದೆ. ಅದಕ್ಕೆ ನಾನು ಇಂಗ್ಲಿಷಲ್ಲಿ ಫಿಲಿಂ ಮಾಡೋಕ್ಕಾಗಿತ್ತು. ಇಲ್ಲಾಂದ್ರೆ ಹೆದರ್ಕೊಂಡ್ ಬಿಡ್ತಿದ್ದೆ. ಕೆಲವು ಇಂಗ್ಲಿಷ್ ಫಿಲಿಂ ಅಲ್ಲೂ ಕೆಲಸ ಮಾಡ್ಬಿಟ್ಟೆ. ಯಾಕಂದ್ರೆ ನನ್ಗನ್ಸುತ್ತೆ ಆಕ್ಟರ್ ಅಷ್ಟೇ. ಆ ಭಾಷೆ ಯಾವ ಭಾಷೆಲಾದ್ರೂ ಕೆಲಸ ಮಾಡ್ಬೋದು ಅವನು. ಈ ಮುಬಾರ್ಕ ಅನ್ನೋ ಫಿಲ್ಮ್ ಅಲ್ಲಿ ನೀವು ಸರ್ದಾರ್ಜಿ ಆಗಿದ್ರಲ್ಲ, ಮೊದಲನೇ ಸಲ ಯಾವ ಭಾಷೆನಲ್ಲಿ ಕೆಲಸ ಮಾಡಿದ್ರಿ? ಇಲ್ಲ. ಅದು ಇದೇನಿದೆ ನಮ್ಮ ರಜತ್ ಸಾಬ್, ಅದು
ಏನಂದ್ರೆ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ ಸರ್ದಾರ್ ರೋಲ್ ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಧರಂಜಿ ಅವರು ಜೀವನ್ ಮೃತ್ಯುನಲ್ಲಿ ಮಾಡಿದ್ರು, ಸನ್ನಿ ಡಿಯೋಲ್ ಗದರ್ ಅಲ್ಲಿ ಮಾಡಿದ್ರು, ಮತ್ತೆ ಸಿಂಗಿಸ್ ಕಿಂಗ್ ಅಲ್ಲಿ ಅಕ್ಷಯ್ ಕುಮಾರ್ ಸಾಬ್ ಮಾಡಿದ್ರು, ಅಜಯ್ ದೇವ್ಗನ್ ಕೂಡ ಸನ್ ಆಫ್ ಸರ್ದಾರ್ ಅಲ್ಲಿ ಮಾಡಿದ್ರು. ಸೊ ನನಗೆ ಈ ರೋಲ್ ಆಫರ್ ಆದಾಗ ನಾನು ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ. ನಾನು ಹೇಗ್ ಮಾಡ್ಲಿ, ಏನ್ ಮಾಡ್ಲಿ, ಇಷ್ಟೆಲ್ಲ ಫಿಲ್ಮ್ ಯಶಸ್ವಿ ಆಗ್ಬಿಟ್ಟಿದೆ. ಸೊ ನನ್ಗೊಂದು ಗೊತ್ತಾಯ್ತು, ಈ ನನ್ನ ಪಾತ್ರ ಏನಿದೆ ಅವನು ಬ್ರಿಟಿಷ್ ಏಷಿಯನ್ ಅಂತ. ಇವನು ಹುಟ್ಟೇನೋ ಪಂಜಾಬ್ ಅಲ್ಲಾಯ್ತು, ಆದ್ರೆ ಇವನು ಲಂಡನ್ ಅಲ್ಲಿರ್ತಾನೆ 30-35 ವರ್ಷಗಳಿಂದ. ಸೊ ಎಲ್ಲೋ ಒಂದ್ ಕಡೆ ಇದು ಫಸ್ಟ್ ಟೈಮ್ ಐ ಆಮ್ ಪ್ಲೇಯಿಂಗ್ ಎ ಬ್ರಿಟಿಷ್ ಏಷಿಯನ್. ಮತ್ತೆ ನನ್ಗೇನನ್ಸುತ್ತೆ, ಹಿಂದೂಸ್ತಾನಿ ಪರದೆ ಮೇಲೆ ನಾನು ನಾಲೆಜ್ ಇರೋ ಮಟ್ಟಿಗೆ ಇವತ್ತಿನ ತನಕ ಬ್ರಿಟಿಷ್ ಏಷಿಯನ್ ಸರ್ದಾರ್ ಯಾರು ಪ್ಲೇ ಮಾಡಿಲ್ಲ, ಎಸ್ಪೆಷಲಿ ಒಬ್ಬ ಲೀಡಿಂಗ್ ಮ್ಯಾನ್ ಆಗಿ. ಸೊ ದಿಸ್ ದಟ್ಸ್ ವಾಟ್ ನನಗೆ ಎಕ್ಸೈಟಿಂಗ್ ಅನಿಸ್ತು. ಮತ್ತೆ ಅನೀಸ್ ಸಾಹೇಬ್ರು ತುಂಬಾ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ. ಮನೆಯವರೆಲ್ಲ ಒಟ್ಟಿಗೆ ಕೂತ್ ನೋಡ್ಬೋದು, ಇಡೀ ಕುಟುಂಬದವರೆಲ್ಲರೂ, ಮುದುಕರು ನೋಡ್ಬೋದು, ಮಿಡಲ್ ಏಜು ನೋಡ್ಬೋದು, ಯೂತ್ ಕೂಡ ನೋಡ್ಬೋದು, ಎಲ್ರೂ ಕೂತು ನೋಡ್ಬೋದು. ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಸ್ ಇಲ್ಲ. ಇಟ್ಸ್ ಅ ವೆರಿ ನೀಟ್ ಅಂಡ್ ಕ್ಲೀನ್ ಫ್ಯಾಮಿಲಿ ಫಿಲ್ಮ್, ನಿಮ್ ಶೋ ತರಾನೇ. ರಜಾ ಸಾಬ್, ನೀವು ಇಲ್ಲಿ ನಿಂತಿದ್ದೀರಿ ಅಂತ ನಾನು ಹೇಳ್ತಿಲ್ಲ, ಮನ್ಸಾರೆ ಇದನ್ನ ಹೇಳ್ತಿದ್ದೀನಿ. ನೀವು ಚಾನೆಲ್ಸ್ ನ ಸ್ವ್ಯಾಪ್ ಮಾಡ್ತಾ ಇರ್ತೀರಾ, ಅಲ್ಲಿಂದ ಇಲ್ಲಿಗೆ ಹೋಗ್ತಿರ್ತೀರಾ. ನೀವು ಅದು ಸೈಂಟಿಸ್ಟ್ ಆದ್ರೂ ಆಗಿರ್ಲಿ, ಇಲ್ಲ ಕಿಚನ್ ಅಲ್ಲಾದ್ರೂ ಆಗಿರ್ಲಿ, ಎಲ್ಲೇ ಇರ್ಲಿ, ಅಂದ್ರೆ ಎಲ್ಲಿ ಬೇಕಾದ್ರೂ ಇರ್ಲಿ, ಫ್ಯಾಕ್ಟ್ರಿಲಿರ್ಲಿ, ಎಲ್ಲಾದ್ರೂ ಇರ್ಲಿ, ಅಂದ್ರೆ ಇದು ಎಲ್ಲ ನೋಡ್ತಾ ಇರ್ತಾರೆ. ಮತ್ತೆ ನಿಮ್ಮ ಆಪ್ಗೆ ಅದಾಲತ್ ಬರ್ತಿದ್ದ ಹಾಗೆ ರಾಜೇಶ್ ಶರ್ಮಾ ಟಪ್ ಅಂತ ಇದೆಲ್ಲ ಚೇಂಜ್ ಮಾಡಿ ಅಲ್ಲಿಗೆ ಬಂದ್ಬಿಡ್ತಾರೆ. ಬಿಕಾಸ್ ಎವ್ರಿಬಡಿ ಕ್ಯಾನ್ ವಾಚ್. ನೀವು ಈ ಮಾತು ಹೇಳಿದ್ದು ನನ್ನ ಮಟ್ಟಿಗೆ ತುಂಬಾ ದೊಡ್ಡ ಹೆಮ್ಮೆ. ಅಂದ್ರೆ ಎಷ್ಟು ದೊಡ್ಡ ಕರಿಯರ್ ನಿಮ್ದು, ಎಷ್ಟೊಂದು ಕೆಲಸ ಮಾಡಿದ್ದೀರಾ ನೀವು, ನಿಮ್ಮನ್ನ ಎಷ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರಿ. ಆದ್ರೆ ನನ್ನ ಆರೋಪಗಳು ಇನ್ನೂ ಬಾಕಿ ಇದೆ. ಏನ್ ಹೀಗೆ ಹೇಳ್ಬಿಟ್ರಿ? ಇನ್ನೂ ಬಾಕಿ ಇದೆ. ಮತ್ತೊಂದು ಬ್ರೇಕ್, ಮತ್ತೆ ಬ್ರೇಕ್ನ ನಂತರ ಅನಿಲ್ ಕಪೂರ್ ಮೇಲೆ ಆರೋಪ ಹಾಗೂ ವಿಚಾರಣೆಯ ಇನ್ನೊಂದು. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸೂಪರ್ ಸ್ಟಾರ್ ಅನಿಲ್ ಕಪೂರ್. 40 ವರ್ಷಗಳಿಂದ ಇವರು ಜನರನ್ನ ಎಂಟರ್ಟೈನ್ ಮಾಡಿದ್ದಾರೆ, 100ಕ್ಕಿಂತ ಜಾಸ್ತಿ ಫಿಲ್ಮ್ ಮಾಡಿದ್ದಾರೆ. ಆಪ್ಗೆ ಅದಾಲತ್ನಲ್ಲಿ ಅನಿಲ್ ಕಪೂರ್ ಮೇಲೆ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನಿಲ್ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಒಂದು ರೋಲ್ಗೋಸ್ಕರ ಏನ್ ಬೇಕಾದರೂ ಮಾಡುತ್ತಾರೆ ಎಂಬುದು. ಅನಿಲ್ ಜಿ, ನೀವು ತುಂಬಾ ಸ್ಟುಡಿಯೋಗಳಿಗೆ ಅಲಿತಾ ಇದ್ರಿ, ಆದ್ರೆ ರೋಲ್ಗೋಸ್ಕರ. ನಾನ್ ಕೇಳ್ಪಟ್ಟೆ GP ಸಿಪ್ಪಿ ಸಾಬ್ ಒಂದು ಫಿಲ್ಮ್ ಮಾಡ್ತಿದ್ರಂತೆ. ಸೊ ಅದಕ್ಕೋಸ್ಕರ ನೀವು ಪೂರ್ತಿ ಚೆಸ್ಟ್ ಹೇರ್ ಎಲ್ಲ ಶೇವ್ ಮಾಡ್ಬಿಟ್ರಂತೆ. ಅದೊಂದು ದೊಡ್ಡ ಕತೆ ಇದೆ. ರಾಜ್ ಸಾಬ್ ಫಿಲ್ಮ್ ಮಾಡ್ತಾ ಇದ್ರು. ರಾಜ್ ಕಪೂರ್ ಸಾಬ್, ದ ಗ್ರೇಟ್ ರಾಜ್ ಕಪೂರ್, ಪರಮ್ವೀರ್ ಚಕ್ರ ತೆಗಿತಾ ಇದ್ರು. ಸೊ ಅದರಲ್ಲಿ 3 ರೋಲ್ಸ್ ಇದೆ ಅಂತ ನನಗೆ ಗೊತ್ತಾಗೋಯ್ತು. ಸೊ ನಾನು ಅನ್ಕೊಂಡೆ, ನೋಡ್ಗುರು, ನನ್ಗನ್ಸುತ್ತೆ 3 ಮಕ್ಳಿದ್ದಾರೆ, ಸೊ ನಿರಾಸೆ ಆಗಲ್ಲ, 2 ಮಕ್ಳನ್ನ ತಗೊಂಡಿದ್ದಾರೆ, ಒಂದು ನನಗೆ ಸಿಗ್ಬೋದು ಅಂತ. ಸೊ ಅವರು ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ಗೋಸ್ಕರ ಫಿಲ್ಮ್ ಮಾಡ್ತಿದ್ರು. ಸೊ ನಾನು ಖಡಕ್ ವಾಸ್ಲಾಗ್ ತಲುಪ್ತೆ. ಮತ್ತೆ ನಾನು ಕೂದ್ಲು ಗಿದ್ಲೆಲ್ಲ ಕಟ್ ಮಾಡ್ಕೊಂಡೆ. ಅಲ್ಲೇ ಏನೋ ಆರ್ಮಿ ಅವರ ಬಾರ್ಬರ್ ಇದ್ದ, ಅವನಿಂದ ಕೂದ್ಲು ಕಟ್ ಮಾಡಿಸ್ಕೊಂಡೆ, ಮತ್ತೆ ಫೋಟೋ ಗಿಟೋ ತೆಗೆಸ್ಕೊಂಡೆ, ಮತ್ತೆ ಆರ್ಕೆಗೆ ಹೋಗಿ ಇಳಿದೆ. ಈಗ ನಾನು ಹೇಳ್ತಾ ಇರೋದು ನನ್ನನ್ನ ಒಳಗಡೆ ಕಾಲಿಡೋದಕ್ಕೂ ಬಿಡದೇ ಇರೋ ದಿನಗಳದ್ದು. ಸೊ ತುಂಬಾ ಕಷ್ಟಪಟ್ಟು ನಾನು ಒಳಗಡೆ ಹೋಗ್ಬಿಟ್ಟೆ. ಮತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡೆ ಕಾಟೇಜ್ ಹೊರಗಡೆ. ಮತ್ತೆ ನಾನು ಅವ್ರಿಗೆ ನನ್ನ ಫೋಟೋಗಳನ್ನ ತೋರಿಸ್ದೆ. ಅವರು ಫೋಟೋಸ್ ಎಲ್ಲ ನೋಡಿದ್ರು. ಮತ್ತೆ ಅವರು ನನಗೆ ಆ ಫಿಲ್ಮ್ ಆಗ್ಲೇ ಇಲ್ಲ, ಆ ತರದ ಫಿಲ್ಮ್ ತುಂಬಾ ಮಾಡಿದೀನಿ, ಆಗದೆ ಇದ್ದದ್ದು. ಆದ್ರೆ ಅವ್ರು ಹೇಳಿದ್ರು, ನಾನು ನಿನಗೆ ರೋಲ್ಸ್ ಕೊಡ್ತೀನಿ ಅಂತ. ಅವ್ರು ಹಾಗೆ ಹೇಳಿದ್ದೆ ನಂಗೆ ದೊಡ್ಡ ವಿಷಯ ಆಗಿತ್ತು. ಸೊ ನಾನು ರಜತ್ ಸಾಬ್ ಯಾವಾಗ್ಲೂ ಕೆಲ್ಸಕ್ಕೋಸ್ಕರ ಕಾಯೋದಿಲ್ಲ, ನಾನೇ ಕೆಲ್ಸದ ಹಿಂದೆ ಹೋಗ್ತೀನಿ. ಅಂದ್ರೆ ನಾನು ಕೆಲಸ ಬಂದ್ರೆ ನಾನು ಕೆಲಸ ಮಾಡ್ತೀನಿ, ನಾನು ಕೆಲಸ ಹುಡುಕ್ತಾ ಇರ್ತೀನಿ. ಮತ್ತೆ ಒಂದು ಒಳ್ಳೆ ರೋಲ್ಗೋಸ್ಕರ, ಒಬ್ಬ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಕ್ಕೋಸ್ಕರ, ಒಬ್ಬ ಒಳ್ಳೆ ಡೈರೆಕ್ಟರ್ ಜೊತೆ, ಒಬ್ಬ ಒಳ್ಳೆ ಸ್ಟಾರ್ ಜೊತೆ ಕೆಲಸ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಪ್ರತಿ ಫಿಲ್ಮಲ್ಲೂ ನಾವು ನಿಮ್ಮನ್ನ ಇದೇ ರೂಪದಲ್ಲೇ ನೋಡಿದ್ದೀವಿ, ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ಮೀಸೆ. ಆದ್ರೆ ಯಶ್ ಚೋಪ್ರಾ ಸಾಬ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಮೀಸೆನ ಬೋಳಿಸ್ಬಿಟ್ರಿ. ಲಮ್ಹೆ ಸರ್. ನಾನು ಲಮ್ಹೆನಲ್ಲಿ ನಾನು ಮೀಸೆ ಬೋಳ್ಸಿದ್ದೆ. ಮತ್ತೆ ನಾನು ಆಗ ಮನೆಗೆ ತಲುಪಿದಾಗ ನನ್ನ ಹೆಂಡತಿ, ರೂಮಿಗೆ ತಲುಪಿದಾಗ ನನ್ನ ಹೆಂಡತಿ ಹಂಗೆ ಸೊ ತುಂಬಾ ಚಪ್ಲಿ ಏಟ್ಬಿತ್ತು ನನಗೆ ಆ ದಿನಗಳಲ್ಲಿ. ನನ್ನ ಫ್ಯಾನ್ಸ್ ಎಲ್ಲ ತುಂಬಾ ಡಿಸಪಾಯಿಂಟ್ ಕೂಡ ಆಗಿದ್ರು. ಯಾಕೆಂದ್ರೆ ಮೀಸೆ ನನ್ನ ಟ್ರೇಡ್ ಮಾರ್ಕ್ ಆಗ್ಬಿಟ್ಟಿತ್ತು. ಎಲ್ಲರೂ ಅಂದ್ರು, ಅಲ್ಲ ಗುರು, ನೀನ್ ಯಾಕೆ ಹಿಂಗ್ ಮಾಡ್ದೆ, ಹಿಂಗ್ ಬೋಳ್ಸಿ ಚೆನ್ನಾಗಿ ಕಾಣಿಸಲ್ಲ ಮೀಸೆ ಇಲ್ದೆ ಅಂತ. ಸೊ ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಯೋಚನೆ, ಒಂದ್ ವೇಳೆ ನಾನೊಂದು ಉದ್ದದ ಕರಿಯರ್ ಮಾಡ್ಕೋಬೇಕು ಅಂತಂದ್ರೆ ನಾನು ಈ ಥರದ ಫಿಲ್ಮ್ನ ಮಾಡಲೇಬೇಕಾಗತ್ತೆ, ನೆನಪಲ್ಲಿ ಉಳಿಯುವಂಥದ್ದು. ಮತ್ತೆ ಇವತ್ತು ಜನ ಇವತ್ತೂ ಕೂಡ ಲಮ್ಹೆನ ನೆನಪಿಸ್ಕೋತಾರೆ. ಇದು ಲಮ್ಹೆನೇ ಕಥೆ ಆಯ್ತು. ಇದಕ್ಕೆ ನಾನು ಮೀಸೆ ತೆಗೆದ್ಬಿಟ್ಟೆ. ವಿರಾಸತ್ ಇದೆ, 1942 ಆ ಲವ್ ಸ್ಟೋರಿ ಇದೆ, ಪರಿಂದಾ ಇದೆ, ಇವೆಲ್ಲ ಫಿಲ್ಮ್ಗಳನ್ನ ಜನ ನೋಡ್ತಾರೆ. ಒಂದಷ್ಟು ಫಿಲ್ಮ್ ಮಾಡಿದೆ, ಅವಾಗ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ.
ಫರಿಂದಾ ಬಗ್ಗೆ ಹೇಳ್ತಿದ್ರು, 42 ಬಗ್ಗೆ ಹೇಳ್ತಾರೆ, ಅದು ಓಡ್ಲಿಲ್ಲ ಅದು ಇದು ಅಂತ, ಲಮ್ಹೇನ ಫ್ಲಾಪ್ ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ಒಳಗಿಂದ ಗೊತ್ತಾಗುತ್ತೆ ಇದೆಲ್ಲಾನು ನಾನು ಮಾಡ್ಬೇಕು ಅಂತ. ಒಂದ್ಸಲ ದಪ್ಪ ಆಗ್ಬಿಟ್ಟಿದ್ದೆ, ಒಂದ್ಸಲ ಮೀಸೆ. ನಿಮಗ್ ನೆನಪಿರ್ಬೋದು, ವಿರಾಸತ್ಗೋಸ್ಕರ ನಾನಾಗ ಇದೇ ಕಟಕಟೆಯಲ್ಲಿ ಕೂತಿದ್ದೆ, ಮೀಸೆ ಉದ್ದ ಬೆಳೆಸ್ಕೊಂಡ್ ಬಂದಿದ್ದೆ. ಸೊ ನೀವು ನನ್ನನ್ನ ಕೇಳಿದ್ರಿ ಕೂಡ, ಅಲ್ಲ ಏನಿದು ಉದ್ದುದ್ದ ಕೂದ್ಲು, ದಪ್ಪ ಮೀಸೆ, ಏನ್ ನಿನ್ನ ಹತ್ರ ಕೆಲಸ ಇಲ್ವಾ ಅಂತ. ಯು ಅಂಡರ್ಸ್ಟ್ಯಾಂಡ್ ಅಲ್ಲ? ಆದ್ರೆ ಇತ್ತೀಚೆಗೆ ಅದು ಫ್ಯಾಷನ್ ಆಗೋಯ್ತು. ಇತ್ತೀಚೆಗೆ ಮೀಡಿಯಾ ಇಸ್ ಇಂಟ್ರೆಸ್ಟೆಡ್ ಇನ್ ಇಟ್. ಯು ಅಂಡರ್ಸ್ಟ್ಯಾಂಡ್? ಸೊ ಥಿಂಗ್ಸ್ ಚೇಂಜ್. ಸೊ ಈ ತರದೆಲ್ಲ ನಾನು ಮಾಡಿದ್ ಯಾಕೆ ಅಂತಂದ್ರೆ, ಅದರಿಂದ ನಾನು ಇಡೀ ಜೀವನ ಕೆಲಸ ಮಾಡಕ್ಕಾಗ್ಬೇಕು, ರೋಲ್ಸ್ ಮಾಡ್ತಿರ್ಬೇಕು. ಯಶ್ ಚೋಪ್ರಾ ತರದ ಡೈರೆಕ್ಟರ್ಸ್ ಜೊತೆ. ಅಂದ್ರೆ ಅವ್ರ ಯೋಚನೆ ಯಾವಾಗ್ಲೂ ಮುಂದೆ ಇತ್ತು. ಅವ್ರದ್ದೇನ್ ಸ್ಕ್ರಿಪ್ಟ್ ಇತ್ತು ಅಂದ್ರೆ ಅವ್ರ ಸ್ಕ್ರಿಪ್ಟ್ನ, ಆ ಫಿಲ್ಮ್ ಸ್ಕ್ರಿಪ್ಟ್ ಮೇಲೆ ಏನ್ ಫ್ಯಾಷನ್ ಇತ್ತು ಅವ್ರಿಗೆ, ಅದು ನನಗನ್ಸುತ್ತೆ ಜನ ಹೇಳ್ತಿರ್ತಾರೆ ಯಶ್ ಚೋಪ್ರಾ ಅವ್ರ ಬೆಸ್ಟ್ ಫಿಲ್ಮ್ ಅಂತ ಏನಾದ್ರೂ ಇದ್ರೆ ಅದು ಲಮ್ಹೆ ಅಂತ. ಸುಭಾಷ್ ಗೈ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಸೈಕಲ್ ಹೊಡಿಬೇಕಾಯ್ತಲ್ಲ ನೀವು? ಸುಭಾಷ್ ಜಿ ಜೊತೆ ತುಂಬಾ ಸೈಕಲ್ ಹೊಡೆದ್ಬಿಟ್ಟಿದ್ದೀನಿ ನಾನು ಅವ್ರ ಫಿಲ್ಮ್ ಅಲ್ಲಿ ಕೆಲಸ ಮಾಡೋದಕ್ಕೆ. ಅವರು ಕ್ರೋಧಿ ಫಿಲ್ಮ್ ತೆಗಿತಾ ಇದ್ರು, ಮತ್ತೆ ಕ್ರೋಧಿ ಫಿಲ್ಮ್ ಮಾಡ್ತಿದ್ರು. ಸೊ ನಾನು ಹೋಗಿ ಅವ್ರ ಸೆಟಲ್ ನಿಂತ್ಕೊಂಡಿರ್ತಿದ್ದೆ, ಲಾಬಿನಲ್ಲಿ ನಿಂತ್ಕೊಂಡಿರ್ತಿದ್ದೆ, ಅವ್ರ ರೂಮ್ ಹೊರಗಡೆ ಹೋಗಿ ನಿಂತ್ಕೊಂಡಿರ್ತಿದ್ದೆ. ಒಂದ್ಸಲ ಆದ್ರೂ ಅವರು ನನ್ನ ನೋಡ್ಲಿ ಅಂತ. ಮತ್ತೆ ಅವರು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಮನೆಗೆ ಹೋಗ್ತಿದ್ರು. ಸೊ ಅವ್ರಿಗೊಬ್ಬ ರೈಟ್ ಹ್ಯಾಂಡ್ ಇದ್ದ, ಚಂದ್ರಕಾಂತ್. ಅವ್ರ ಹತ್ರ ಬೇಡ್ಕೊತಿದ್ದೆ, ಗುರು ಭೇಟಿ ಮಾಡ್ಸೋ ಗುರು, ಅವ್ರ ಫಿಲ್ಮ್ ಅಲ್ಲಿ ನನ್ನ ತಗೋ ಅಂತ ಹೇಳು ಗುರು. ಅವ್ರಂತೂ ನನ್ನ ತಗೊಳ್ಳಿಲ್ಲ, ಅವರು ಸಚಿನ್ ತಗೊಂಡ್ರು. ಸಚಿನ್ ಸಾಬ್ ಒಳ್ಳೆ ಆಕ್ಟರ್, ಆದ್ರೆ ನನ್ ತಗೊಳ್ಳಿಲ್ಲ. ಯಾಕೆ ಅಂದ್ರೆ ಸಚಿನ್ ಅವಾಗ ಅವ್ರಿಗನ್ಸಿತ್ತು ಇವರು ಸೂಟ್ ಆಗ್ತಾರೆ ಆ ರೋಲ್ಗೆ ಅಂತ. ಅವ್ರನ್ನ ತಗೊಂಡ್ರು, ಆದ್ರೆ ನಾನು ಸೋಲ್ ಒಪ್ಕೊಳ್ಳೋಂತಹ ವ್ಯಕ್ತಿ ಅಲ್ಲ. ನಾನು ಮತ್ತೆ ಸೈಕಲ್ ಹೊಡಿತಿದ್ದೆ. ಆಮೇಲೆ ನಾನು ಅವ್ರ ಜೊತೆ ಮೊದಲನೇ ಫಿಲ್ಮ್ ಮಾಡಿದೆ, ಮೇರಿ ಜಂಗ್. ಮತ್ತೆ ಮೇರಿ ಜಂಗ್ ಇಂದಾಗೆ ನಾನು ಸುನೀತಾನ ಮದುವೆ ಆಗಿದ್ದು. ಈಗ ಈ ಜಂಗೂ ಸುನೀತಾಗೂ ಏನ್ ಸಂಬಂಧ? ಅದು ಸುಭಾಷ್ ಘೈ ಆಗ, ಅಂದ್ರೆ ಅವರು ಎಷ್ಟು ದೊಡ್ಡ ಡೈರೆಕ್ಟರ್, ಎಷ್ಟು ದೊಡ್ಡ ಪ್ರತಿಭಾವಂತರು, ಎಂತೆಂತ ಫಿಲಿಂ ಮಾಡಿದ್ದಾರೆ ಅವರು. ಸೊ ಆ ಟೈಮಲ್ಲಿ ಬರೀ ಅವ್ರ ಫಿಲ್ಮ್ ಸೈನ್ ಮಾಡಿದ್ರೆ ಸಾಕಿತ್ತು. ಅಲ್ಲ ಗುರು, ಈ ಅನಿಲ್ ಕಪೂರ್ ಜಾಕಿ ಸ್ಟಾಪ್ ಮಾಡಿರೋ ಹೀರೋ ಸೂಪರ್ ಡೂಪರ್ ಹಿಟ್ ಆಗಿದೆ, ಮತ್ತೆ ಅವರು ಈ ಅನಿಲ್ ಕಪೂರ್ನ ತಗೊಂಡಿದ್ದಾರೆ. ಅವಾಗ ಜಾವೇದ್ ಸಾಬ್ ನನ್ನನ್ನ ರೆಕಮೆಂಡ್ ಮಾಡಿದ್ರು ಆ ಫಿಲ್ಮ್ ತಗೊಳ್ಳೋದಿಕ್ಕೆ. ತುಂಬಾ ಇಂಟೆನ್ಸ್. ಅವರು ನನ್ನ ಮಜಲ್ ನೋಡಿದ್ರು, ಮತ್ತೆ ಮಜಲ್ ಇಂದಾಗಿ ಅವ್ರು ನನಗೆ ಕೊಟ್ರು. ಸೊ ನಾನಾಮೇಲೆ ಸುನೀತಾನ, ಅವಳು ಹೇಳ್ತಿದ್ಲು ಪಾಪ, ಅವಳು ಬಿಕಾಸ್ ಶಿ ವಾಸ್ ಹರ್ ಫ್ರೆಂಡ್, ದೆನ್ ಶಿ ವಾಸ್ ಮೈ ಗರ್ಲ್ ಫ್ರೆಂಡ್. ಮತ್ತೆ ಸಮಯ ತುಂಬಾ ವೇಗವಾಗಿ ಹೋಗ್ತಾ ಇತ್ತು. ಮತ್ತೆ ಆಬ್ವಿಯಸ್ಲಿ ಹರ್ ಫ್ರೆಂಡ್, ಅವಳ ಅಪ್ಪ ಅಮ್ಮ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ರು. ಸೊ ನಾನಂತಿದ್ದೆ, ಎಲ್ಲಿ ತನಕ ನನ್ನ ಹತ್ರ ದುಡ್ಡಿಲ್ವೋ, ಮನೆ ಇಲ್ವೋ, ನಾನು ಹೇಗ್ ಮದ್ವೆ ಆಗೋದಿಕ್ಕಾಗತ್ತೆ? ಹೌ ವಿಲ್ ಐ ಲುಕ್ ಆಫ್ಟರ್ ಯು? ನಾನದನ್ನ ಯಾವತ್ತು ಸೈನ್ ಮಾಡಿದ್ನೋ ಮೇರಿ ಜಂಗ್, ಇನ್ನು ನನ್ನನ್ನ ಯಾರು ತಡೆಯಕ್ಕಾಗಲ್ಲ. ನನ್ನ ಹತ್ರ ಗಾಡಿ ಇರುತ್ತೆ, ಬಂಗ್ಲೆನೂ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಐ ಆಮ್ ಡನ್. ಸುನೀತಾ, ನಾಳೆ ಬೆಳಿಗ್ಗೆ ಮದ್ವೆ ಇದೆ. ಸತ್ಯವಾಗ್ಲೂ ರಜತ್ ಸಾಬ್, ನಾನು ಹೇಳ್ದೆ, ಒಂದೋ ನಾಳೆ ಬೆಳಿಗ್ಗೆ, ಇಲ್ಲ ಯಾವತ್ತೂ ಇಲ್ಲ. ಸೊ ಪಾಪ ಬಡಪಾಯಿ ಪಟಾಪಟ್ 10-15 ನಿಮಿಷದಲ್ಲಿ, ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ಮೆಹಂದಿ ಹಾಕೋರು ಎಲ್ಲದನ್ನು ಅರೇಂಜ್ ಮಾಡಿದ್ಲು. ಮತ್ತೆ ನಾನು 12-13 ಜನ ಇದ್ರು ಅಷ್ಟೇ, ಮದ್ವೆ ಮಾಡ್ಕೊಂಡೆ. ಈಗೆಲ್ಲ ಜನ ಧಾಮ್ ಧೂಮ್ ಅಂತ ಮದ್ವೆ ಮಾಡಿ ಉಡಾಯಿಸ್ತಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಮತ್ತೆ 2 ವರ್ಷದಲ್ಲಿ ಅವ್ರ ಮದ್ವೆ. ಗೊತ್ತಾಯ್ತಲ್ಲ ನಿಮ್ಗೆ? ಸೊ ಹೃದಯ ಒಂದಾಯ್ತು. ಮತ್ತೆ ಮದ್ವೆ ಏನಿದೆ ಅದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಮತ್ತೆ ಮೇರಿ ಜಂಗಿಂದಾಗಿ ನಾನು ಅವಳನ್ನ ಮದ್ವೆ ಆದೆ. ಸೊ ಸುಭಾಷ್ ಗೈ ಅವರ ಮೇರಿ ಜಂಗ್ ಆದ್ಮೇಲೆ ಇನ್ನೂ 5 ಫಿಲ್ಮ್ ಮಾಡಿದ್ರಿ ನೀವು. ಕರ್ಮ, ಆಮೇಲೆ ನಾನು ರಾಮ್ ಲಖನ್ ಮಾಡ್ದೆ, ಆಮೇಲೆ ನಾನು ತಾಳ್ ಮಾಡ್ದೆ, ಆಮೇಲೆ ಯುವರಾಜ್ ಮಾಡ್ದೆ, ಮತ್ತೆ ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ದೆ. ತುಂಬಾ ಕೆಲಸ ಮಾಡ್ದೆ ಅವ್ರ ಜೊತೆ. ಮತ್ತೆ ರಾಮ್ ಲಖನ್ದು ಆ ಮೈ ನೇಮ್ ಇಸ್ ಲಖನ್ ಡ್ಯಾನ್ಸ್ ಅಂತೂ ಒಂದ್ ರೀತಿ, ಅಯ್ಯೋ ರಾಮ, ಈ ಜಕಾಸ್ ಮತ್ತೆ ಈ ರಾಮ್ ಲಖನ್ ಹಾಡು ಯಾವಾಗ ನನ್ ಬೆನ್ಬಿಡುತ್ತೋ ಏನೋ. ಅಲ್ಲ ಬಟ್ ಇದು ನಿಮ್ಮೆಲ್ರೂ ಪ್ರೀತಿ ಅಭಿಮಾನ ಇದು. ಅಲ್ಲ ಕಟ್ಕಟೆಯಲ್ಲಿ ಇಲ್ಲಿವರೆಗೂ ಯಾರು ಡ್ಯಾನ್ಸ್ ಮಾಡಿರಲ್ಲ ಅನ್ಸುತ್ತೆ ನನಗೆ. ಆಕ್ಚುಲಿ ನಾನಿಲ್ಲಿಗೆ ಬಂದಿದ್ದು, ಐ ಆಮ್ ಅ ಡೈ ಹ್ಯಾಡ್ ಫ್ಯಾನ್ ಸಿನ್ಸ್ ಮೈ ಎಂಗೇಜ್. ನಾನ್ ನಿಮ್ಮನ್ನ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಸ್ಟ್ರಗಲ್ಗಳನ್ನ ನೋಡಿದೀರಾ. ಸೊ ಇತ್ತೀಚಿನ ಯೂತ್ರು ಸೋಷಿಯಲ್ ಮೀಡಿಯಾನಲ್ಲಿ ಎಂಟ್ರಿ ಆಗೋದ್ರಿಂದ ತುಂಬಾನೇ ಬೇಗ ಸಕ್ಸಸ್ ಸಿಕ್ಬಿಡತ್ತೆ. ಸೊ ನನ್ ಸ್ಟೂಡೆಂಟ್ಸ್ಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಕ್ಸಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು. ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ನಿಮ್ ಪ್ರಶ್ನೆಗೆ ನಾನು ಉತ್ತರನ ನೀವೇ ಕೊಟ್ಬಿಟ್ರೆ, ನಾನು ಹೇಳೋಂಥದ್ದೇನೂ ಇಲ್ಲ. ಇಲ್ಲ, ಐ ಕೀಪ್ ಟೆಲ್ಲಿಂಗ್, ನಿಮ್ಮ ಸಕ್ಸಸ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್. ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಪರಿಶ್ರಮ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇಲ್ಲಿ ಜನ ಯಾವಾಗ್ಲೂ ಹೇಳ್ತಿರ್ತಾರೆ ಆಗುತ್ತೆ ಬಿಡು ಅಂತ. ನನ್ನ ಅದೃಷ್ಟ ಚೆನ್ನಾಗಿದೆ, ಸೊ ನನಗೆ ಸಿಗುತ್ತೆ. ಅದೃಷ್ಟ ತುಂಬಾ ಮುಖ್ಯ ಆಗುತ್ತೆ.
ಡೆಸ್ಟಿನಿನೂ ಇರುತ್ತೆ, ಈ ವಿಷಯಗಳೆಲ್ಲ ಇರುತ್ತೆ. ಅಂದ್ರೆ ನನ್ಗೇನ್ ಅನ್ಸುತ್ತೆ ಅಂದ್ರೆ ನಾವದಕ್ಕೆ ವೆಯ್ಟ್ ಮಾಡಬಾರ್ದು. ದಟ್ ಅದೃಷ್ಟ ಅದ್ ಏನಿದೆ ಅದು ಲುಕ್ ಶುಡ್ ಬಿ ಅ ಬೋನಸ್. ಶಾರ್ಟ್ ಕಟ್ ಅನ್ನೋದು ಯಾವುದೂ ಇರೋದಿಲ್ಲ. ನಾವು ಮಾಡ್ಬೇಕಾಗಿರೋದು ಓನ್ಲಿ ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್ ಅಂಡ್ ಪ್ರಿಪರೇಷನ್. ಅನಿಲ್, ಜನಗಳಿಗೆ ನೀವೇ ಹೇಳ್ಬಿಡಿ, ಇಲ್ಲಾಂದ್ರೆ ನಾನೇ ಹೇಳ್ಬಿಡ್ತೀನಿ. ಹಿಂದೆ ಒಂದು ಜಮಾನ್ದಲ್ಲಿ ನೀವು ಪಾರ್ಟಿಗಳಿಗೆ ಹೋಗೋದಕ್ಕೆ, ಮದ್ವೆಗೆ ಹೋಗೋದಕ್ಕೆ ನೀವು ಬಾಡಿಗೆ ಸೂಟ್ ಹಾಕೊಂಡು ಹೋಗ್ತಿದ್ರಂತೆ. ಇವತ್ ನನ್ನನ್ನ ನೀವು ತುಂಬಾ ಎಕ್ಸ್ಪೋಸ್ ಮಾಡ್ತಿದ್ದೀರಾ. ನಿಮ್ ದೋಸ್ತ್ ಗುಲ್ಶನ್ ಗ್ರೋವರ್ ಅವ್ರು ಹೇಳಿ, ಗುಲ್ಶನ್ ಗ್ರೋವರ್ಗೆ ಬಾಂಬೆಗೆ ಹೋಗಿ ಒದಿತೀನಿ ಅವನಿಗೆ. ಅದೇನು ಅಂದ್ರೆ ನಾನು ಆಬ್ವಿಯಸ್ಲಿ ಬಟ್ಟೆ ಬೇಕಾಗಿರ್ತಿತ್ತು, ಒಳ್ಳೆ ಬಟ್ಟೆಗಳು ಬೇಕಾಗಿರ್ತಿತ್ತು. ಇತ್ತೀಚೆಗೆ ಏನು ಸ್ಟೈಲಿಸ್ಟ್ ಇದ್ದಾರೆ ಅವ್ರುಗಳು ಇರ್ತಿರ್ಲಿಲ್ಲ. ಈಗೆಲ್ಲ ನಮ್ಗಳಿಗೆ ಸ್ಟೈಲಿಸ್ಟ್ಗಳು ಸ್ಟೈಲ್ ಮಾಡ್ತಾರೆ. ಪರಿಸ್ಥಿತಿ ಬದಲಾಗೋಗಿದೆ. ಅದೇ ನೀವು ಹೇಳಿದ್ರಲ್ಲ, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಇಂಥವೆಲ್ಲ ಬಂದ್ಬಿಟ್ಟಿದೆ. ಸೊ ಅದರಿಂದಾಗಿ ನಾವು ಫೋಟೋಗಳಿಗೆಲ್ಲ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಈ ವಿಷಯಗಳಿಗೆಲ್ಲ ಹೇಳ್ತೀನಿ ಕೇಳಿ, ಇಷ್ಟೊಂದು ಟೈಮ್ ವೇಸ್ಟ್ ಮಾಡಬೇಡಿ, ಪರಿಶ್ರಮ ಹಾಕಿ ಕೆಲಸ ಮಾಡಿ. ಸೊ ಬಟ್ಟೆಗಳು ಬೇಕಾಗಿರ್ತಿತ್ತು. ಸೊ ನಾನು ಒಂದು ಕಚೀನ್ಸ್ ಹೆಸರಿನ ಒಬ್ಬ ಇದ್ದ, ಅವನು ಈಗಲೂ ಇದ್ದಾನೆ, ನನ್ನ ಫ್ರೆಂಡು. ಸೊ ನಾನು ಅವನ ಹತ್ರ ಹೋದೆ, ಅವ್ನಿಗೆ ಹೇಳಿದೆ ಸ್ವಲ್ಪ ನಿನ್ನ ಹತ್ರ ಇರೋ ಬಟ್ಟೆ ಕೊಡಪ್ಪ ಅಂತ. ಅವ್ನು ನನ್ನ ನೋಡಿ, ಸೊ ಸಂಜಯ್ ದತ್ತು ಒಂದಷ್ಟು ಸೂಟ್ಸ್ ಹೊಲಿತಾ ಇದ್ರು ರಾಖಿಗೆ ಅಂತ, ಮತ್ತೆ ಅವ್ನ ಪರ್ಸನಲ್. ಸೊ ನಾನು ಅದನ್ನು ಹಾಕೊಂಡು ಟ್ರೈ ಮಾಡಿದೆ, ನನಗೆ ಅದು ಫಿಟ್ ಆಗೋಯ್ತು. ಆ ಟೈಮಲ್ಲಿ ಸಂಜಯ್ ದತ್, ನನ್ನ ಬಾಡಿ ಮತ್ತೆ ಸಂಜಯ್ ದತ್ತು, ಈಗಂತೂ ಅವ್ನ ಬಾಡಿ ನನಗಿಂತ ಬೆಟರ್ ಇದೆ, ಒಳ್ಳೆ ಬಾಡಿ ಇದೆ, ತುಂಬಾ ಒಳ್ಳೆ ಬಾಡಿ ಮಾಡಿದ್ದಾರೆ ಅವರು. ನನ್ನ ಬಾಡಿ ಯಾವತ್ತೂ ಅವ್ರ ಥರ ಆಗಲೇ ಇಲ್ಲ. ಆದರೆ ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಆಲ್ಟರ್ ಮಾಡಿದ್ಮೇಲೆ ಅವ್ರ ಬಟ್ಟೆ ನನಗೆ ಫಿಟ್ ಆಗೋಯ್ತು. ಮತ್ತೆ ಸೊ ಇದೆ ಬಿಲ್ಕುಲ್ ಬಾಡಿಗೆ ಬಟ್ಟೆ ಏನಲ್ಲ, ಅದು ಒಬ್ಬ ಫ್ರೆಂಡ್ ನನಗೆ ಕೊಟ್ಟಿದ್ದು ಅಷ್ಟೇ. ಬಾಡಿಗೆದಲ್ಲ, ಫ್ರೀಯಾಗಿ ಕೊಟ್ಟಿದ್ದು. ಹೌದು, ನಾನು ಸಂಜಯ್ ದತ್ ಬಟ್ಟೆ ಹಾಕೊಂಡೇ ತಿರುಗ್ತಾ ಇದ್ದೆ. So Slumdog was your hit film. So you were first time for the Oscars that time. So sir, have you ever expected that you've been there? What was your experience for the Oscars? ಈಗ ಸ್ಲಮ್ ಡಾಗ್ ಹೆಸರು ಬರ್ತಿದ್ದ ಹಾಗೆ ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರಾ? ಸೊ ನೀವು ನನ್ನನ್ನು ಕೇಳೋದಕ್ಕೆ ಇಷ್ಟಪಡ್ತಿರೋದು ಸ್ಲಮ್ ಡಾಗ್ಗೋಸ್ಕರ ನಾನು ಆಸ್ಕರ್ ಸ್ಟೇಜ್ ಮೇಲೆ ಹೋದಾಗ, ಸೊ ಸ್ಟೇಜ್ ಮೇಲೆ ಹೋದಾಗ ನಿಮ್ಮ ಫೀಲಿಂಗ್ ಏನಿತ್ತು ಅಂತ. ನೋಡಿ, ನನಗನ್ಸುತ್ತೆ ಇಡೀ ಪ್ರಪಂಚದಲ್ಲೇ ಯಾರು ಏನೇ ಮಾಡಿರಲಿ, ಅಂದ್ರೆ ಈಗ ಯಾವ ಕಲಾವಿದ ಆಗಿರಲಿ, ಯಾರೇ ಪ್ರತಿಭಾವಂತ ಇರಲಿ, ಎಸ್ಪೆಷಲಿ ಆಕ್ಟರ್ಸು, ಡೈರೆಕ್ಟರ್ಸು, ಫಿಲ್ಮ್ ಇಂಡಸ್ಟ್ರಿ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿರಲಿ, ಅವರೆಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ನಾನು ಆಸ್ಕರ್ ಸ್ಟೇಜ್ ಮೇಲೆ ಹೋಗ್ಬೇಕು ಅಂತ. ಕರೆಕ್ಟಾ ಅಲ್ವಾ? ಸೊ ಐ ಥಿಂಕ್ ದಟ್ ಈಸ್ ದ ಒನ್ ಆಫ್ ದಿ ಗ್ರೇಟೆಸ್ಟ್ ಮೊಮೆಂಟ್ ಆಫ್ ಎನಿ ಆಕ್ಟರ್ಸ್ ಲೈಫ್, ಎನಿಬಡೀಸ್ ಲೈಫ್, ಟು ಬಿ ಪಾರ್ಟ್ ಆಫ್ ಅ ಫಿಲಮ್. ನಾನೊಂದು ಚಿಕ್ಕ ಭಾಗ ಆಗಿದ್ದೆ ಆ ಫಿಲಮಲ್ಲಿ. ಆದ್ರೆ ನನಗೊಂದು ಅವಕಾಶ ಸಿಕ್ತು ಆಸ್ಕರ್ ಸ್ಟೇಜ್ ಮೇಲೆ ಹೋಗೋದಿಕ್ಕೆ, ಮತ್ತೆ ಅಲ್ಲಿ ನಿಲ್ಲೋದಿಕ್ಕೆ. ನಾನು ಅದೃಷ್ಟವಂತ. ಸೊ ದಟ್ ವಾಸ್ ದ ಗ್ರೇಟೆಸ್ಟ್ ಫೀಲಿಂಗ್. ಅದು ಸಾಯೋಗಳಿಗೆ ತನಕ ಆ ಫೀಲಿಂಗ್ ನನ್ನ ಎದೆ ಒಳಗಿದ್ದೇ ಇರುತ್ತೆ. ಮತ್ತೆ ಪುಕಾರ್ಗೋಸ್ಕರ ನಿಮ್ಗೆ ನ್ಯಾಷನಲ್ ಅವಾರ್ಡ್ ಸಿಕ್ತಲ್ಲ, ಅದ್ರ ನೆನಪು ಇರಬೇಕು ಅಲ್ವಾ? ನ್ಯಾಷನಲ್ ಅವಾರ್ಡ್, ದಟ್ಸ್ ದ ನನಗೆ ತುಂಬಾನೇ ಹತ್ರದ ಫಿಲ್ಮ್ ಅದು, ನಾನು ಇಷ್ಟಪಟ್ಟ ಫಿಲ್ಮ್ ಅದು. ಇನ್ಫ್ಯಾಕ್ಟ್ ಐ ಫೀಲ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಫಿಲ್ಮ್, ಪುಕಾರ್. ಅಂಡ್ ಅವಾಗ ಅಷ್ಟು ಯಶಸ್ಸು ಸಿಕ್ಕಿರ್ಲಿಲ್ಲ. ಆ ಫಿಲ್ಮ್ಗೆ ಎಷ್ಟು ಸಿಗ್ಬೇಕಿತ್ತು ಅಷ್ಟು, ಯಾಕಂದ್ರೆ ಆಗ ಹೃತಿಕ್ ರೋಷನ್ದು ಕಹೋನಾ ಪ್ಯಾರ್ ರಿಲೀಸ್ ಆಗಿತ್ತು. ಸೊ ಆ ಫಿಲ್ಮ್ ತುಂಬಾ ದೊಡ್ಡ ಹಿಟ್ ಆಗೋಯ್ತು. ಮತ್ತೆ ನಮ್ಮ ಫಿಲ್ಮ್ ಒಂದ್ ಸ್ವಲ್ಪ ಅಷ್ಟು ಚೆನ್ನಾಗಿ ಹೋಗ್ಲಿಲ್ಲ. ಆದ್ರೆ ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ತಲ್ಲ ಆಗ. ಸೊ ಐ ಫೆಲ್ಟ್ ರಿಡೀಮ್ಡ್. ನನಗನ್ನಿಸ್ತು, ಇಲ್ಲ ಗುರು, ಪರಿಶ್ರಮದ ಫಲ ಯಾವತ್ತೂ ಸಿಹಿ ಆಗಿರುತ್ತೆ. ಮತ್ತೆ ಇಷ್ಟು ವರ್ಷ ಆದ್ಮೇಲೆ ಈಗ ನಿಮ್ಮ ಮಗಳಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಾಗ ಅದಕ್ಕಿಂತ ಬೆಟರ್ ಇನ್ನೇನಿರುತ್ತೆ ಹೇಳಿ? ನನ್ನ ಪ್ರಕಾರ ಆ ಮೊಮೆಂಟ್ ನನ್ನ ಮಟ್ಟಿಗೆ ಆಸ್ಕರ್ಗಿಂತ ದೊಡ್ಡದಾಗಿತ್ತು. ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಸೋನಮ್ ನಡೀತಾ ಇರೋದು ನೋಡಿದಾಗ ಅವಳು ಹೋದ್ಲು, ಸ್ಟೇಜ್ ಮೇಲೆ ಹೋದ್ಲು, ಮತ್ತೆ ಪ್ರೆಸಿಡೆಂಟ್, ನಮ್ಮ ಹಿಂದೂಸ್ತಾನದ ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಸಾಹೇಬ್, ನಾನು ಅವ್ರಿಗೆ ತುಂಬಾ ಗೌರವ ಕೊಡ್ತೀನಿ. ಅವ್ರು ಯಾವಾಗ ಅವಳಿಗೆ ಸರ್ಟಿಫಿಕೇಟ್ ಕೊಟ್ರೋ ಆನಂದ ಆಗೋಯ್ತು, ಖುಷಿ ಆಗ್ಬಿಟ್ಟೆ ನಾನು. ಸೊ ಎಮೋಷನಲ್ ಮೊಮೆಂಟ್ ಹೇಗಿದೆ ಅಂತಂದ್ರೆ ಈಗ ಇನ್ನೊಂದು ಬ್ರೇಕ್ ತಗೊಳ್ಬಹುದು ನಾವು. ಮತ್ತೆ ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಅನಿಲ್ ಕಪೂರ್ ಮೇಲೆ ಆರೋಪ ಹಾಗೂ ವಿಚಾರಣೆಯ ಇನ್ನೊಂದು ಸುತ್ತು. ಒಂದ್ ಸಮಯ ಬರುತ್ತೆ, ನಾನಾಗ ಸೊಪ್ಪು ಸದೆಗಳನ್ನ ಜನಗಳಿಗೆ ಮಾರ್ತಾ ಇರ್ತೀನಿ, ಪ್ರಪಂಚಕ್ಕೆ ಮಾರ್ತೀನಿ. ಮತ್ತೆ ಒಬ್ಬ ತುಂಬಾ ದೊಡ್ಡ ಶ್ರೀಮಂತ ಯಶಸ್ವಿ ವ್ಯಕ್ತಿ ಆಗ್ಬಿಡ್ತೀನಿ ಈ ಸೊಪ್ಪು ಸದೆ ಮಾರಿ. ನೀವು ಬಾಬಾ ರಾಮದೇವ್ ಆಗ್ಬಿಡ್ತೀರೇನೋ ಅಂತ ಅನ್ನಿಸ್ತಿದೆ. ಒಂದ್ ವೇಳೆ ಬಾಬಾ ರಾಮದೇವ್ ಆಗೋದ್ರೆ ದೊಡ್ಡ ಅದ್ಭುತನೇ ಆಗೋಗ್ಬಿಡುತ್ತಲ್ವಾ? ನನ್ ಕಂಪ್ನಿನು 20,000 ಕೋಟಿ ಅಷ್ಟಾಗ್ಬಿಡುತ್ತೆ.
ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇರೋದು, ವಿಚಾರಣೆ ಮಾಡ್ತಾ ಇರೋದು ಅನಿಲ್ ಕಪೂರ್ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನಿಲ್ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಯಾರ ಮಾತನ್ನು ಕೇಳುವುದಿಲ್ಲ ಎಂಬುದು. ಆ ಹಾಡಿದ್ಯಲ್ಲ, ಮೇಚಾಹೆ ಏಕರು ಮೇಚಾಹೆ ಓಕರು ಮೇರಿ ಮರ್ಸಿ. ಖುದ್ದು ನೀವೇ ಹೇಳಿದ್ರಿ, ನಿಮಗೆ ತುಂಬಾ ಜನ ಹೇಳಿದ್ರು ಮದುವೆ ಮಾಡ್ಕೋಬೇಡ ಅಂತ. ಆದ್ರೆ ಮಾಡ್ಕೊಂಡ್ರಿ. ನಿಮ್ಗೆ ನಿಮ್ಮ ಗೆಳೆಯರು ಎಲ್ಲರೂ ಹೇಳಿದ್ರು ಗಾಂಧೀಜಿ ಮೇಲೆ ಫಿಲ್ಮ್ ಮಾಡಬೇಡ, ಫ್ಲಾಪ್ ಆಗತ್ತೆ ಅಂತ. ಮಾಡಿದ್ರಿ. ಯಾತಕ್ಕೆ ಇಷ್ಟೊಂದು ಹಠ? ನೋಡಿ, ಅಲ್ಲ ನನ್ಗೇನನ್ಸುತ್ತೆ ನೋಡಿ, ಎಲ್ರೂ ಹೇಳಿದ್ರು ಮದ್ವೆ ಮಾಡ್ಕೋಬೇಡ ಅಂತ. ನಾನ್ ಮದ್ವೆ ಮಾಡ್ಕೊಂಡೆ, ಮತ್ತೆ ಇವತ್ತಿನ ತನಕ ನಾನು ಅವ್ರ ಜೊತೆ ಇದ್ದೀನಿ. 43 ಇಯರ್ಸ್ ಆಗೋಯ್ತು. ಸೊ ಅದ್ ಸರಿನಾ ತಪ್ಪ ಹೇಳಿ? ಸರಿ ತಾನೆ? ಗಾಂಧಿ ಮೈ ಫಾದರ್ ಎಲ್ರೂ ಸರಿನಾ ಹೇಳಿದ್ರು. ತಪ್ಪ ಅಂತ ಸುನೀತಾ ಅವರೇ ಹೇಳ್ಬೇಕಾಗತ್ತೆ. ಅದಕ್ಕೆ ನಾನ್ ನಂದೇ ಮನೇಲಿ ಗಾಬರಿ ಆಗಿ ತಿರ್ಗಾಡೋದು. ಇನ್ನೊಂದು ಹೇಳಿದ್ರೆ, ಗಾಂಧಿ ಮೈ ಫಾದರ್ನ ಜನ ಹೇಳಿದ್ರು ಮಾಡೋದ್ ಬೇಡ ಅಂತ. ಎಲ್ರೂ ಹೇಳಿದ್ರು. ನನಗೆ ಆ ಫಿಲಿಮ್ಗೆ ನ್ಯಾಷನಲ್ ಅವಾರ್ಡ್ ಸಿಕ್ತು. ಸೊ ಪುಕಾರ್ಗೂ ನ್ಯಾಷನಲ್ ಅವಾರ್ಡ್ ಸಿಕ್ತು, ಮತ್ತೆ ಗಾಂಧಿ ಮೈ ಫಾದರ್ಗೂ ಸಿಕ್ತು. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಮತ್ತೆ ಇವತ್ತು ಜನ ಹೇಳ್ತಾರೆ ದಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಫಿಲಿಮ್ ಮೇಡ್ ಫ್ರಮ್ ದಿಸ್ ಕಂಟ್ರಿ, ಗಾಂಧಿ ಮೈ ಮತ್ತೆ ಫಾದರ್. ಇದು ನಿಜನಾ? ಎಲ್ರೂ ನಿಮ್ಗೆ ಹಾಡನ್ನ ಹೇಳ್ಬೇಡ ಅಂತ ಬುದ್ಧಿ ಹೇಳಿದ್ರಂತೆ. ಆದ್ರೆ ನೀವು ಅದ್ಯಾವ ಫಿಲ್ಮ್ ಅದು? ಚಮೇಲಿ ಕಿ ಶಾದಿ. ಅದನ್ನು ಮಾತ್ರ ಸರಿಯಾಗಿ ಹೇಳಿದ್ರು ಎಲ್ರು. ಅದಕ್ಕೆ ನಾನು ಇವತ್ತಿನ ತನಕ ಮತ್ತೆ ಹಾಡಿಲ್ಲ. ಮತ್ತೆ ನೀವೊಂದು ಆಲ್ಬಮ್ ತಂದಿದ್ರಿ ಅಂತಾನು ಕೇಳ್ಪಟ್ಟೆ ನಾನು. ಅದು ತಪ್ಪು ಮಾಡಿದೆ. ಸಲ್ಮಾ ಆಗಾ ಜೊತೆ ತುಂಬಾ ಕೆಡ್ದಾಗಿತ್ತು ಅದು. ಸೊ ನಾನಾಗ ಈ ಬಾಂಬೆಲ್ ಹೋಗ್ಬೇಕು ಅಂತಿದ್ದೀನಿ. ಇವನು ಸ್ವಲ್ಪ ರಿಯಾಜ್ ಮಾಡ್ತೀನಿ. ಸೊ ನಂಬಿಕೆ ಇದೆ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ನಾನೊಬ್ಬ ತುಂಬಾ ದೊಡ್ಡ ಸಿಂಗರ್ ಆಗಿ ಬರ್ತೀನಿ. ಮತ್ತೆ ಇನ್ನೂ ಒಂದು ಮಾತಿದೆ. ತುಂಬಾ ಸಲ ಎಂತ ಅವಕಾಶ ಬಂತು ಅಂತಂದ್ರೆ, ಯಶ್ ಚೋಪ್ರಾ ಅವರು ಚಾಂದಿನಿನಲ್ಲಿ ಒಂದು ರೋಲ್ ಇದೆ, ಅದು ಆಮೇಲೆ ರಿಷಿ ಕಪೂರ್ ಮಾಡಿದ್ರು, ಅದ್ರ ಆಫರ್ ಮಾಡಿದ್ರಂತೆ. ಅಂತ ರೋಲ್ಸ್ಗಳು ತುಂಬಾ ಇದೆ. ಅದೇನು ಅಂದ್ರೆ, ಒಂದೊಂದ್ಸಲ ನನಗನ್ಸುತ್ತೆ, ನನಗೇನನ್ಸುತ್ತೆ, ಈ ಬಾಜಿಗರ್ ರೋಲ್ ಇದೆ, ಅದೇ ಶಾರುಖ್ ಖಾನ್ ಮಾಡಿದ್ನಲ್ಲ, ಅದನ್ನ ಅಬ್ಬಾಸ್ ಮಸ್ತಾನ್ ಸಾಬ್ ನಂಗೆ ಆಫರ್ ಮಾಡಿದ್ರು. ಮತ್ತೆ ಚಾಂದ್ನಿ ರೋಲ್ ಕೂಡ ನನಗೆ ಆಗಾಗ ಅನಿಸ್ತಿರುತ್ತೆ. ಮತ್ತೆ ಇದನ್ನ ನಾನು ನಮ್ಮ ಡ್ಯಾಡಿಯಿಂದ ಕಲ್ತಿದ್ದು. ಅಂದ್ರೆ ಯೂಸುಫ್ ಸಾಬ್ ಇದಾರೆ, ರಾಜ್ ಸಾಬ್ ಇದಾರೆ, ಆ ಜಮಾನ್ದಲ್ಲಿ ಏನ್ ಆಕ್ಟರ್ಸ್ ಇದ್ರಲ್ಲ. ಸೊ ಅವರಿಗೆ ಗುರು, ಈ ರೋಲ್ ನಿನ್ಗೆ ಸೂಟ್ ಆಗಲ್ಲ ಅಂತ ಅನಿಸ್ಬಿಟ್ರೆ ನೀವ್ ಅದನ್ನ ಮಾಡಬಾರ್ದು ಅಂತ. ಆ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾಕೆ ನಿಮ್ಮನ್ನ ತಗೋತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನನ್ಗನ್ಸ್ತಿತ್ತು ಈ ರೋಲ್ಗೆ ಐ ಆಮ್ ನಾಟ್ ದ 100% ರೈಟ್ ಚಾಯ್ಸ್ ಫಾರ್ ಚಾಂದ್ನಿಸ್ ರೋಲ್. ರಿಷಿ ಕಪೂರ್ ಸಾಬ್ ತುಂಬಾ ಸಖತ್ತಾಗಿ ಮಾಡಿದ್ರು. ಮತ್ತೆ ಅಬ್ಬಾಸ್ ಮಸ್ತಾನ್ ಸಾಬ್ ಕೂಡ ನನ್ನ ಹತ್ರಕ್ಕೆ ಬಂದಾಗ ನಾನು ಅವ್ರಿಗೆ ಹೇಳ್ದೆ, ಸರ್ ಈ ರೋಲ್ ನೀವು ನ್ಯೂ ಕಮರ್ ಕೊಡ್ಬೇಕು ಅಂತ. ಯಾಕೆಂದ್ರೆ ನ್ಯೂ ಕಮರ್ಗೆ ಯಾವುದೇ ಇಮೇಜ್ ಇರೋದಿಲ್ಲ. ಮತ್ತೆ ಶಾರುಖ್ ಖಾನ್ ಫಿಲಿಂ ಮಾಡಿದ್ರು, ಜನ ಅವ್ರನ್ನ ತುಂಬಾ ಇಷ್ಟಪಟ್ರು. ಮತ್ತೆ ಇವತ್ತು ಶಾರುಖ್ ಖಾನ್ ಆಗಿದ್ದಾರೆ, ದೊಡ್ಡ ಹೆಸರು ಮಾಡಿದ್ದಾರೆ. ಅಂದ್ರೆ ಇದ್ರ ಅರ್ಥ ಏನಾಗುತ್ತೆ ಅಂದ್ರೆ, ಇಷ್ಟೊಂದೆಲ್ಲ ಫಿಲಿಂ ನಾನೇನ್ ಮಾಡ್ದೆ ಅದನ್ನ ಬೇರೆ ಕಲಾವಿದ್ರು ಮಾಡ್ಲಿಲ್ಲ. ಅಂದ್ರೆ ಸ್ಲಮ್ ಡಾಗ್ ಮಿಲೇನಿಯರ್ ಮಾಡ್ದೆ. ಇವತ್ತು ತುಂಬಾ ಜನ ಆಕ್ಟರ್ಸ್ ಆ ಫಿಲಿಂ ಮಾಡ್ಬೇಕು ಅನ್ಕೊಂಡ್ರು. ನಾನಂತ ತುಂಬಾ ಫಿಲಿಂ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಫಿಲಿಂ ಮಾಡಿದ್ದೀನಿ. ಪರಂಪರಾ ಅಂತ ಒಂದು ಫಿಲ್ಮ್ ಇತ್ತು. ಆ ಫಿಲಿಂ ನಾನ್ ಮಾಡದೆ ಇದ್ದಿದ್ದು ಒಳ್ಳೇದೇ ಆಯ್ತು. ಅಲ್ಲ, ಐ ಥಿಂಕ್ ದಟ್ ಈಸ್ ಒನ್ ಫಿಲಿಂ ಯಶ್ ಚೋಪ್ರಾಸ್ದು ವೀಕೆಸ್ಟ್ ಫಿಲಿಂ. ನನಗೆ ಅದ್ರ ಸ್ಕ್ರಿಪ್ಟ್ ಇಷ್ಟ ಆಗಿರ್ಲಿಲ್ಲ. ಐ ಆಮ್ ಬೀಂಗ್ ವೆರಿ ಹಾನೆಸ್ಟ್ ವಿತ್ ಯು. ನನಗೆ ಆ ಸ್ಕ್ರಿಪ್ಟ್ ಇಷ್ಟ ಆಗ್ಲಿಲ್ಲ, ನನ್ನ ರೋಲ್ ಇಷ್ಟ ಆಗ್ಲಿಲ್ಲ. ಸೊ ನಾನು ಹೇಳ್ಬಿಟ್ಟೆ ನಾನು ಇದನ್ ಮಾಡಲ್ಲ ಅಂತ. ಐ ಹ್ಯಾಡ್ ಟು ಬಿ ಆನೆಸ್ಟ್ ವಿತ್ ಹಿಮ್. ಐ ಸೆಡ್ ಇಲ್ಲ ಸರ್. ಆಮೇಲೆ ಅವರು, ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಇವತ್ತು ನನ್ನ ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ನನ್ನ ಸಂಬಂಧ ಉಳಿದಿದೆ. ಯಾಕೆ ಅಂದ್ರೆ ಐ ಆಮ್ ವೆರಿ ಹಾನೆಸ್ಟ್. ನಾನು ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಅಂದ್ರೆ ಇಲ್ಲ ಗುರು, ಇದು ತಪ್ಪಿದು, ನಾನು ಮಾಡಲ್ಲ, ಈ ಫಿಲ್ಮ್ ನಾನು ಮಾಡಲ್ಲ ಅಂತ. ಯಾಕೆಂದ್ರೆ ಕೆಲವೊಂದ್ಸಲ ನಾವು ತುಂಬಾ ಸ್ಟ್ರೇಟ್ ಆಗೇ ಇರ್ಬೇಕಾಗತ್ತೆ. ಒಂದೊಂದ್ಸಲ ನೀವು ಎಮೋಷನಲ್ ಆಗಿ. ಇಲ್ಲ, ಅವರು ತುಂಬಾ ಅಪ್ಸೆಟ್ ಆದ್ರು, ತುಂಬಾನೇ ಅಪ್ಸೆಟ್ ಆದ್ರು. ಅವರು ನನಗೆ ತುಂಬಾ ವರ್ಷಗಳ ತನಕ ಐ ಥಿಂಕ್ ಜನ ನನಗೆ ಹೇಳ್ತಿದ್ರು. ಅವರು ನನಗೇನು ಹೇಳಿಲ್ಲ, ಆದ್ರೆ ಜನ ನನಗೆ ಹೇಳಿದ್ರು ಹಿ ವಾಸ್ ಹರ್ಟ್. ಆದ್ರೆ ಏನ್ ಮಾಡೋಣ. ಆದ್ರೆ ಆಮೇಲೆ ಬಹುಶಃ ಅವ್ರಿಗೆ ಐ ಹೋಪ್, ಬಟ್ ವಿ ಬಿಕೇಮ್ ವೆರಿ ಕ್ಲೋಸ್ ಲೇಟರ್ ಆನ್. ಎಲ್ಲೋ ಒಂದ್ ಕಡೆ ಟೈಮ್ ಪಾಸಸ್ ಅಂಡ್ ಯು ಕಮ್ ಟು ನೋ ಅಂದ್ರೆ, ನೀವು ಯಾರನ್ನ ಹಂಗೆ ಹರ್ಟ್ ಮಾಡೋದಿಕ್ಕೆ ಯು ಆರ್ ನಾಟ್ ಟ್ರೈಯಿಂಗ್ ಟು ಹರ್ಟ್ ಎನಿಬಡಿ. ನೀವು ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್, ಹಾನೆಸ್ಟ್ ಆಗಿದ್ದೀರಾ. ಮತ್ತೆ ನೀವು ನಿಮ್ಮ ಸ್ವಂತ ಕರಿಯರ್ನ ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಇದು ನಿಜನಾ? ನೀವು ಒಂದ್ಸಲ ಆಕ್ಟಿಂಗ್ ಇಂದ ಬ್ರೇಕ್ ತಗೋಬೇಕು ಅಂತಿದ್ರಂತೆ, ಒಂದಷ್ಟು ವರ್ಷ ಕೆಲಸ ಮಾಡೋದು ಬೇಡ? ನಾನು ಬ್ರೇಕ್ ತಗೊಳ್ಳೋದಿಕ್ ನೋಡ್ತಿದ್ದೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಐ ಲುಕ್ ಅಪ್ ಟು ದಿಲೀಪ್ ಕುಮಾರ್ ಸಾಬ್, ಅಮಿತಾಬ್ ಬಚ್ಚನ್ ಸಾಬ್ ಅಂಡ್ ನಜರುದ್ದೀನ್ ಶಾ, ಕಮಲ್ ಹಾಸನ್ ಸಾಬ್, ಇವರೆಲ್ಲರೂ ಕಲಾವಿದ್ರು, ದೊಡ್ಡವರು. ಸೊ ಅವ್ರು ಬ್ರೇಕ್ ತಗೊಂಡಿದ್ರು 5 ವರ್ಷ ತನಕ. ಅಮಿತ್ ಜಿ ಅವರು ಕೂದಾಗವ ಆದ್ಮೇಲೆ, ಸೊ ಅವರು ನ್ಯೂಯಾರ್ಕ್ ಹೋಗಿದ್ರು. ಅವರು ತುಂಬಾನೇ ಒಂದು ಸಾಧಾರಣವಾದ ಜೀವನ ನಡೆಸ್ತಾ ಇದ್ರು. ಮತ್ತೆ ಸೊ ನನಗನ್ಸಿತ್ತು, ಅಲ್ಲ ಗುರು, ಸರಿ ಇದೆಯಮ್ಮ,
ಅಮಿತಾಬ್ ಮಾಡಿದ್ದಾರೆ ಅಂದ್ರೆ ಸರಿಯಾಗೇ ಇರುತ್ತೆ. ಸೊ ನಾನು ಹೋದೆ ಅವ್ರ ಹತ್ರಕ್ಕೆ. ಅರ್ಮನ್ ಶೂಟಿಂಗ್ ಮಾಡ್ತಿದ್ವಿ ನಾನಾಗ. ಸೊ ನಾನು ಹೇಳ್ದೆ, ಸರ್ 25 ವರ್ಷಗಳಿಂದ ನಾನು ಕೆಲಸ ಮಾಡ್ತಿದ್ದೀನಿ, ಬ್ರೇಕ್ ತಗೋಬೇಕು ಅಂತ. ಅವ್ರಂದ್ರು, ಯೋಚನೆ ಏನು ಮಾಡ್ಬೇಡ, ಯಾವತ್ತೂ ಆ ತಪ್ಪು ಮಾಡ್ಬೇಡ, ಬ್ರೇಕ್ ತಗೋಬೇಡ. ಯುನೋ, ಇಮಿಡಿಯೇಟ್ಲಿ ಮಾರನೇ ದಿನ ನೆಕ್ಸ್ಟ್ ಡೇ ಹೋಗಿ 2 ಫಿಲ್ಮ್ ಸೈನ್ ಮಾಡ್ಬಿಟ್ಟೆ. ಸೊ ನನ್ನ ಕರಿಯರ್ ಏನಿದೆ 38-40 ವರ್ಷ ಆಗಿಲ್ಲ, 38 ಇಯರ್ಸಿಂದ ಇವತ್ತಿನ ತನಕ ನಾನು ಬ್ರೇಕೇ ತಗೊಂಡಿಲ್ಲ, ಯಾವುದೇ ಬ್ರೇಕ್ ತಗೊಂಡಿಲ್ಲ. ನನಗನ್ಸುತ್ತೆ ಅದಕ್ಕೆ ಜನ ನಿಮಗೆ ಇಷ್ಟೊಂದು ಪ್ರೀತಿ ಕೊಟ್ರು, ಒಂದೇ ಸಮ ನಿಮ್ಮನ್ನ ನೋಡಿದ್ದಾರೆ. ಹಾ, ಹೇಳಿ. ಸರ್, ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ? ಬಿಕಾಸ್ ನೀವು 38 ಇಯರ್ಸ್ ಇಂದ ಇಂಡಸ್ಟ್ರಿನಲ್ಲಿ ಇದ್ದೀರಾ. ಆಬ್ವಿಯಸ್ಲಿ ತುಂಬಾ ಚೇಂಜಸ್ ಆಗಿರುತ್ತೆ ಈ ಒಂದು ಟೈಮಲ್ಲಿ. ಇವಾಗ ನಿಮ್ಮ ಮೇಲೆ ಅವರೇ ಆರೋಪ ಹೊರಿಸ್ತಾ ಇದ್ರು, ನೀವು ಸ್ಟಬನ್ ಅಂತ. ಅಂದ್ರೆ ಲೈಫ್ ಸ್ಟೈಲು ಸ್ಟಬನ್ ಇದೆಯಾ ಅಥವಾ ಚೇಂಜಸ್ ಬಂದಿದ್ಯಾ ಟೈಮ್ ಜೊತೆ? ಸರ್, ಇವತ್ತಿನ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ವೆರಿ ಶಾರ್ಪ್. ದೇ ವೆರಿ ಶಾರ್ಪ್. ಅವರು ನಿಮ್ಮನ್ನ ಅಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ. ಒಂದ್ ವೇಳೆ ನೀವು ಮಾಡ್ತಾ ಇರೋದು ಏನಾದ್ರು ಅವ್ರಿಗೆ ಯಾಕೆ ಗುರು ಹಿಂಗ್ ಮಾಡ್ತಿದ್ದಾನೆ ಅನ್ಸಿದ್ರೆ, ಮತ್ತೆ ನನ್ನ ಪ್ರಯತ್ನ ಯಾವಾಗ್ಲೂ ಏನಾಗಿರ್ಬೇಕು ಅಂತಂದ್ರೆ ಅವ್ರು ಅದನ್ನ ಹೇಳೋದಿಕ್ ಮುಂಚೆ ನಾನು ಅದನ್ನ ನಿಲ್ಲಿಸ್ಬಿಡ್ತೀನಿ. ಆದ್ರೆ ಇದು ಸತ್ಯನೇ, ನೀವು ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ಮೀಸೆ, ನಿಮ್ಮ ಪರ್ಸನಾಲಿಟಿ ಇದನ್ನ ಯಾವತ್ತೂ ಫಿಲ್ಮ್ಗೋಸ್ಕರ ಚೇಂಜ್ ಮಾಡ್ಲಿಲ್ಲ ಅಲ್ವಾ? ಏನ್ ಮಾತಾಡ್ತಿದ್ದೀರಾ ಸರ್? ನಾನ್ ಮಾಡಿರೋಷ್ಟು ಚೇಂಜಸ್ ಯಾರು ಮಾಡಿಲ್ಲ. ತುಂಬಾ ಫಿಲ್ಮಲ್ಲಿ ಮಾಡಿದ್ದೀನಿ ನಾನು. ಎಷ್ಟು ಫಿಲ್ಮಲ್ಲಿ ನನ್ನ ಕರಿಯರ್ ಶುರು ಮಾಡಿದ್ದೆ 7 ದಿನದಿಂದ. ನನ್ನ ನನಗನ್ಸುತ್ತೆ ನೀವು ಮಲಗೆದ್ರು ಹೀಗೆ ಕಾಣಿಸ್ತೀರಾ ಅಂತ. ಬನ್ನಿ ಒಂದ್ಸಲ ಬೆಳಿಗ್ಗೆ ಆಗ ತೋರಿಸ್ತೀನಿ. ಸರ್, ಇದೆಲ್ಲ ಮಾಡೋದಿಕ್ಕೆ ಹೇಗಿದೆಯೋ ಏನಿದೆಯೋ ಅಂದ್ರೆ, ಈಗ ನಾನು ನಿಮಗೂ ಗೊತ್ತಿದೆ, ಮನ್ಸಲ್ಲಿ ಕೇಳಿ. ಒಂದ್ ವೇಳೆ ನಿಮಗೆ ಮನ್ಸಲ್ಲಿ ನಿಮ್ಮ ಮನ್ಸು, ನಿಮ್ಮ ಬುದ್ಧಿ ಏನಿದೆ, ಮತ್ತೆ ನಿಮ್ಮ ಹೃದಯ, ಮತ್ತೆ ನಿಮ್ಮ ಸೋಲ್ ಅಂಡ್ ಸ್ಪಿರಿಚುಯಾಲಿಟಿ, ಇಂಟೆಲೆಕ್ಚುಲಿ ಒಂದ್ ವೇಳೆ ನಿಮ್ಮನ್ನ ಸರಿಯಾಗಿ ಇಡಬೇಕು ಅಂದ್ರೆ, ಸೊ ಅದಕ್ಕೆ ನೀವು ಪರಿಶ್ರಮ ಹಾಕ್ಲೇಬೇಕಾಗತ್ತೆ. ಕಷ್ಟಪಡದೆ ಏನೂ ಆಗಲ್ಲ ಬಿಡಿ. ಇವತ್ತು ನಾನು ಹೀಗೆ ಕಾಣಿಸ್ತಿದ್ದೀನಿ ಅಂದ್ರೆ, ಈ ಥರ ನಾನು ಕೆಲಸ ಮಾಡ್ತಿದ್ದೀನಿ ಅಂದ್ರೆ, ಕೆಲಸ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ. ಇವತ್ತು ನೀವು ನನಗೆ ಅವಕಾಶ ಕೊಟ್ರಿ, ಇಷ್ಟು ದೊಡ್ಡ ವೇದಿಕೆ ಅಂದ್ರೆ, ನಾನು ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅಂದ್ರೆ, ನೀವು ನನ್ನನ್ನು ಪ್ರಶ್ನೆ ಮಾಡಬೇಕು ಅಂದ್ರೆ, ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ಅದಕ್ಕೆ ಇಲ್ಲಿದ್ದೀನಿ. ಇಲ್ಲ ಅಂದ್ರೆ ಕರಿತಾ ಇದ್ರಾ? ಸರಿಯಾಗಿ ಹೇಳಿದ್ನಾ ಇಲ್ವಾ ಹೇಳಿ? ಖಂಡಿತ. ಏನಾದರೂ ಒಂದಿಷ್ಟು ಲೈಫಲ್ಲಿ ಮಾಡಿರ್ಲೇಬೇಕಲ್ವಾ? ಯಾರನ್ನ ಜನ ಇಷ್ಟಪಡ್ತಾರೋ, ಯಾರನ್ನ ಜನ ಒಪ್ತಾರೆ, ಗೌರವ ಕೊಡ್ತಾರೆ, ಅಂತ ಜನಗಳನ್ನೇ ಅದಕ್ಕೆ ನಾನು ಸ್ವಲ್ಪ ಕಷ್ಟಪಡ್ಲೇಬೇಕಾಗುತ್ತಲ್ವಾ? ಸೊ ನಾನೇನಾದ್ರೂ ಕಷ್ಟಪಟ್ಟಿದ್ರೆ ಇಲ್ಲಿಗೆ ಬರಬೇಕು ಅಂತಾನೆ, ನಿಮ್ ಶೋ ಮೇಲೆ ಬರೋದಿಕ್ಕೆ. ಮತ್ತೆ ನನಗೊಂದು ಆಸೆ ಇದೆ. ಜನಗಳೆಲ್ಲ ಹೇಳ್ತಾರಲ್ಲ, ಅನಿಲ್ ಕಪೂರ್ ಏಜ್ಲೆಸ್ ಅಂತ. ಅನಿಲ್ ಕಪೂರ್ ಅವರ ಏಜ್ ಕಾಣಿಸೋದಿಲ್ಲ ಅಂತ. ಅನಿಲ್ ಕಪೂರ್ ಹೆಂಗ್ ಕಾಣಿಸ್ತಾರೆ ಅಂತ ತುಂಬಾ ಹೊತ್ತಿಂದ ಕೇಳ್ಬೇಕು ಅಂತಿದ್ದೆ. ಈಗ್ಲೂ ನೀವು 30 ವರ್ಷದವ್ರ ತರ ಕಾಣೋದಿಕ್ಕೆ ಏನ್ ಸೀಕ್ರೆಟ್ ಇದೆ ಸರ್? ಸ್ವಲ್ಪ ನಮಗೂ ಹೇಳ್ತೀರಾ ನೋಡಿ. ಇಲ್ಲಿಂದಾನೇ ನಾನು ನಿಮ್ಗೆ ಹಗ್ ಮಾಡ್ತೀನಿ. ಆದ್ರೆ ರಹಸ್ಯ ಏನು ಅಂತ ಹೇಳಿಲ್ಲ ನೀವು ಅವ್ರಿಗೆ. ಖಂಡಿತವಾಗ್ಲೂ ಸೀಕ್ರೆಟ್ ಇದೆ. ನನ್ನೊಳಗೆ ಇನ್ನೊಬ್ಬ ಕಲಾಕಾರ ಇದ್ದಾನೆ, ಒಬ್ಬ ಆಕ್ಟರ್ ಇದ್ದಾನೆ. ಇದೇ ಒಂದ್ ಸೀಕ್ರೆಟ್. ಆ ಸೀಕ್ರೆಟ್ನ ನಾನು ನನ್ನ ಹತ್ರನೇ ಇಟ್ಕೋತೀನಿ. ಒಂದ್ ಕಾಡಿನ ಬೇರಿದೆ ನನ್ನ ಹತ್ರ. ಆ ಕಾಡಿನ ಬೇರನ್ನ ಒಂದ್ ಸಮಯ ಬರುತ್ತೆ, ಆಗ ನಾನು ಅದನ್ನ ಎಲ್ಲಾ ಜನರಿಗೂ ಮಾರ್ತೀನಿ, ಪ್ರಪಂಚಕ್ಕೆ ಮಾರ್ತೀನಿ. ಮತ್ತೆ ಒಬ್ಬ ತುಂಬಾ ದೊಡ್ಡ ಶ್ರೀಮಂತ ಯಶಸ್ವಿ ವ್ಯಕ್ತಿ ಆಗ್ಬಿಡ್ತೀನಿ ಈ ಸೊಪ್ಪು ಸದೆ ಮಾರಿ. ನೀವು ಬಾಬಾ ರಾಮದೇವ್ ಆಗ್ಬಿಡ್ತೀರೇನೋ ಅಂತ ಅನ್ನಿಸ್ತಿದೆ. ಒಂದ್ ವೇಳೆ ಬಾಬಾ ರಾಮದೇವ್ ಆಗೋದ್ರೆ ದೊಡ್ಡ ಅದ್ಭುತನೇ ಆಗೋಗ್ಬಿಡ್ತಲ್ವಾ? ನನ್ ಕಂಪ್ನಿನೂ 20,000 ಕೋಟಿ ಅಷ್ಟಾಗ್ಬಿಡುತ್ತೆ. ಈಗ ಅನಿಲ್ ಜಿ, ತುಂಬಾ ಜನಗಳ ಒಂದು ಆಗ್ರಹ ಇದೆ, ಮೊದಲನೇ ಡ್ಯಾನ್ಸ್ ಏನೋ ಆಯ್ತು, ಇನ್ನೂ ಎರಡನೇದು ಆಗ್ಲಿ ಅಂತ. ನೋಡಿ, ಈ ಫಿಲಿಂ ಏನಿದೆ, ನಮ್ಮ ಅರ್ಜುನ್ ಕಪೂರ್ ಸಾಬ್, ನಮ್ಮ ಅಣ್ಣನ ಮಗ ಏನಿದ್ದಾರೆ, ಅವ್ರ ಜೊತೆ ನನಗೆ ಸ್ವಲ್ಪ ಕೆಲಸ ಮಾಡೋ ಅವಕಾಶ ಸಿಕ್ತು. ಮತ್ತೆ ತುಂಬಾ ಮಜಾ ಬಂತು. ಸೊ ಎಲ್ಲ ಹಾಡು ಅವರೇ ಹಾಡಿದ್ದಾರೆ. ನಾನೊಂದು ಸ್ವಲ್ಪ ಡ್ಯಾನ್ಸ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಸೊ ಯಾವ ಹಾಡನ್ನು ಹಾಕ್ತಾ ಇದ್ದೀರಾ? ನನಗೂ ಹೇಳಿ, ನಾನಂತೂ ಯಾವ ಹಾಡು ಹಾಕಿದ್ರು ಡ್ಯಾನ್ಸ್ ಮಾಡ್ತೀನಿ.
ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ವಿ, ಆರೋಪ ಹೊರಿಸಿದ್ವಿ, ಸಮರ್ಥನೆ ಕೇಳಿದ್ವಿ ಸೂಪರ್ ಸ್ಟಾರ್ ಅನಿಲ್ ಕಪೂರ್ ಅವರನ್ನ. ಅವರ ದೀರ್ಘವಾದ ಫಿಲ್ಮ್ ಕರಿಯರ್ ಬಗ್ಗೆ, ಅವರ ಲೈಫ್ನ ಬಗ್ಗೆ, ಅವರ ಸ್ನೇಹಿತರ ಬಗ್ಗೆ, ಅವ್ರ ಬಗ್ಗೆ ಏನ್ ಕಥೆಗಳಿವೆಯೋ ಅದ್ರ ಬಗ್ಗೆನೂ ಕೂಡ. ಈಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಡಾಕ್ಟರ್ ಪುಷ್ಪೇಶ್ ಪಂತ್ ಅವರ ತೀರ್ಪನ್ನ ಕೇಳೋದಕ್ಕೆ. ಈ ನ್ಯಾಯಾಲಯದ ಅನುಭವದಲ್ಲಿ ಇವತ್ತಿನ ಮೊಕದ್ದಮೆ ಸ್ವಲ್ಪ ವಿಚಿತ್ರವಾಗಿತ್ತು. ಒಬ್ಬ ಜಡ್ಜ್ಗೆ ವಿಶೇಷವಾಗಿ ಒಬ್ಬ ಆರೋಪಿ ಅಥವಾ ಅಪರಾಧಿ ಬಗ್ಗೆ ಅಭಿಮಾನ ಇತ್ತು ಅಂತಂದ್ರೆ ಆಗ ಅವರನ್ನ ವಿಚಾರಣೆ ಮತ್ತು ತೀರ್ಪಿಂದ ದೂರನೇ ಇಡಬೇಕಾಗತ್ತೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಈ ಕುರ್ಚಿಲಿ ಕೂತ್ಕೊಳ್ಳೋಕ್ಕೂ ಮೊದಲೇ ಈ ನ್ಯಾಯಾಧೀಶರು ತುಂಬಾ ವರ್ಷಗಳಿಂದ ಇವತ್ತೇನು ಕಟ್ಕಡೆಯಲ್ಲಿ ನಿಂತಿದ್ದಾರೋ ಆ ಕಲಾವಿದರ ತುಂಬಾ ದೊಡ್ಡ ಫ್ಯಾನ್ ಆಗಿದ್ರು. ಅದರಿಂದ ಈ ಮೊಕದ್ದಮೆಗೆ ಜಡ್ಜ್ ಆಗಿ ಬರಬೇಕು ಬೇಡುವ ಅಂತ ತುಂಬಾ ಸಲ ಯೋಚನೆ ಮಾಡಿದ್ದು ಉಂಟು. ಆದ್ರೆ ಇದು ಪದ್ಧತಿ ಅಷ್ಟೇ, ಯಾವುದೇ ಕಾನೂನಿನ ನಿರ್ಬಂಧ ಅಲ್ಲ. ಯಾವ ದೇಶದಲ್ಲಿ ಹಾಲಿ ಜಡ್ಜ್ಗೆ ಕ್ರಿಕೆಟ್ ಆಟದ ಬಗ್ಗೆ ಆಸಕ್ತಿ ಇರುತ್ತೋ ಅವರು ಅರ್ಧ ರಾತ್ರಿಲಿ ತಮ್ಮ ಮನೇಲಿ ಕ್ರಿಕೆಟ್ ಆಟದ ಬಗ್ಗೆ ತೀರ್ಪನ್ನ ಕೊಡಬಹುದು. ಹಾಗಾಗಿ ಇವತ್ತು ಆ ವ್ಯಕ್ತಿನ ಕಟಕಟೆಯಲ್ಲಿ ನೋಡೋದಾಗ್ಲಿ ಅಥವಾ ಅವರ ಸಮರ್ಥನೆಯನ್ನ ಕೇಳೋ ಅವಕಾಶನ ನನಗೆ ಬಿಡೋಕಾಗ್ಲಿಲ್ಲ. ನನಗನ್ಸುತ್ತೆ ಸದ್ಯಕ್ಕೆ ಪ್ರಸ್ತುತಪಡಿಸಿದಂಥ ಸಾಕ್ಷ್ಯಾಧಾರಗಳು ಏನಿದೆ ಅದನ್ನ ನೋಡಿದ ಮೇಲೆ ಮಿಸ್ಟರ್ ಇಂಡಿಯಾನ ಕಟಕಟೆಯಲ್ಲಿ ನಿಲ್ಲಿಸೋದೆ ಅವ್ರಿಗೆ ಮಾಡಿರೋ ತುಂಬಾ ದೊಡ್ಡ ಅನ್ಯಾಯ. ಯಾರು ಅವರನ್ನ ಜೀವನದಲ್ಲಿ ಅಥವಾ ಪರ್ದೆ ಮೇಲೆ ಮಾಡಿರೋ ರೋಲ್ ಎಲ್ಲ ನೋಡಿದಾರೋ ಅವ್ರಿಗನ್ಸಿರುತ್ತೆ ಯಾರೇ ನೋಡಿದ್ರು ಯಾವಾಗ ನೋಡಿದ್ರು ಇದು ಎಂತ ಅರಳ್ತಾ ಇರೋಂಥ ಗುಲಾಬಿ ಅಂದ್ರೆ ಯಾವಾಗ್ಲೂ ತನ್ನನ್ನು ತಾನು ತಾಜಾಗಿಟ್ಕೊಳ್ಳುತ್ತೆ, ತನ್ನ ಸುವಾಸನೆಯನ್ನ ಬೇರೆಯವರ ಜೀವನದಲ್ಲಿ ಹರಡುತ್ತೆ, ಅವರ ಜೀವನದಲ್ಲಿ ಸಂತೋಷನ ತರುತ್ತೆ, ಅದು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿರುತ್ತೆ. ಸೊ ನಮ್ಮ ಆಸೆ ಏನಂತಂದ್ರೆ ಇಂಥ ಒಬ್ಬ ಮನುಷ್ಯ ಆರೋಪಗಳಿಂದ ಮುಕ್ತಿ ಹೊಂದಬೇಕು ಮತ್ತೆ ಮುಂಬರುವ ವರ್ಷಗಳಲ್ಲಿ ನಮ್ಮನ್ನ ಖುಷಿ ಪಡಿಸ್ಬೇಕು ಅಂತ. ಆಪ್ಕಿ ಅದಾಲತ್ನ ಇಷ್ಟು ದೊಡ್ಡ ಇತಿಹಾಸದಲ್ಲಿ ಇದೇ ಮೊದಲನೇ ಸಲ ಒಬ್ಬ ಜಡ್ಜ್ ಅಕ್ಯೂಸ್ಗೆ ಫ್ಯಾನ್ ಆಗ್ಬಿಟ್ರು. ಅನಿಲ್ ಕಪೂರ್ ಇದೇ ತರ ಜನಗಳನ್ನ ಎಂಟರ್ಟೈನ್ ಮಾಡ್ತಿರ್ತಾರೆ, ಅವರ ಮನಸ್ಸುಗಳನ್ನ ಆಳ್ತಿರ್ತಾರೆ ಅನ್ನೋ ನಂಬಿಕೆ ಜೊತೆಗೆ ವಿಶ್ವಾಸದ ಜೊತೆಗೆ ಇವತ್ತಿನ ಮೊಕದ್ದಮೆಯನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ನಾವು ಮತ್ತೆ ಭೇಟಿ ಮಾಡ್ತೀವಿ ಇನ್ನೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.